ನಲ್ಮೆ ವೀಕ್ಷಕರೇ, ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಎಲ್ಲ ಕಡೆ ಹೋಗ್ತಾರೆ, ನಮ್ಮ ಚಾನಲ್ಗೆ ಮಾತ್ರ ಬರ್ತಾರೆ ಅಂತ ಹೇಳ್ತಾ, ಇವತ್ತು ನಿಮಗೆ ಇಂಗ್ಲೀಷ್ ವಿಡಿಯೋ ಸೀರೀಸ್ನಲ್ಲಿ ಒಂದು ಮುಖ್ಯವಾದಂತಹ ವಿಡಿಯೋವನ್ನು ಕೊಡ್ತಾ ಇದ್ದೀವಿ. ಅದು ಪಾರ್ಟ್ ಆಫ್ ಸ್ಪೀಚ್ಗಳ ಬಗ್ಗೆ. ಪಾರ್ಟ್ ಆಫ್ ಸ್ಪೀಚ್ನಲ್ಲಿ ನಿಮಗೆ ಬೇಸಿಕ್ಕನ್ನು ಹಿಂದೆ ಮಾಡಿರುವಂತಹ ವಿಡಿಯೋದಲ್ಲೇ ಕವರ್ ಮಾಡಿದ್ದೀವಿ. ಅಲ್ಲಿ ಒಟ್ಟು 8 ಪಾರ್ಟ್ ಆಫ್ ಸ್ಪೀಚ್ಗಳಿದೆ. ಅದನ್ನು ಕನ್ನಡದಲ್ಲಿ ಏನಂತ ಕರಿತೀವಿ, ಅದನ್ನ ನೆನಪಲ್ಲಿ ಇಟ್ಕೊಳ್ಳೋದು ಹೇಗೆ, ಅದರ ಎಲ್ಲದರ ಬಗ್ಗೆ ನಿಮಗೆ ಆ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಯಾರು ಆ ವಿಡಿಯೋವನ್ನು ನೋಡಿಲ್ವೋ ಅದನ್ನು ನೋಡ್ಕೊಂಡು ಬನ್ನಿ. ಈಗ ಇವತ್ತಿನ ವಿಡಿಯೋದಲ್ಲಿ ಏನು ಕಲಿತೀವಿ, ಇವತ್ತಿನ ವಿಡಿಯೋದಲ್ಲಿ ಈ 8 ಪಾರ್ಟ್ ಆಫ್ ಸ್ಪೀಚ್ಗಳನ್ನ ಡೀಟೇಲಾಗಿ ಕಲಿತಾ ಹೋಗ್ತೀವಿ. ಜೊತೆಗೆ 40ರಷ್ಟು ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡೋದನ್ನ ಕಲಿತೀವಿ. ಹೇಳಿದ್ರೆ ಆ 40 ಸೆಂಟೆನ್ಸ್ಗಳ ಮೂಲಕ ನಿಮಗೆ ಈ ನೌನ್ ಹೇಳಿದ್ರೇನು, ಪ್ರೊನೌನ್ ಹೇಳಿದ್ರೇನು ಎಲ್ಲವನ್ನ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಜೊತೆಗೆ ಇಲ್ಲಿ ನೀವು ಪ್ರತಿಯೊಂದ್ರದ್ದು ಡೆಫಿನೇಷನ್ ಹಾಗೂ ಅದಕ್ಕಿರುವಂಥ ಎಕ್ಸಾಂಪಲ್ಗಳನ್ನ ಕಲಿತೀರಾ. ಅದರಿಂದ ನಿಮಗೆ ಕಂಪ್ಲೀಟ್ ಆಗಿ ಪಾರ್ಟ್ ಆಫ್ ಸ್ಪೀಚ್ ಹೇಳಿದ್ರೇನು, ಅದರ ಗುಣಲಕ್ಷಣಗಳೇನು, ಅದನ್ನು ಎಲ್ಲಿ ಬಳಸ್ತೀವಿ ಅನ್ನೋಂಥದ್ರ ಪರಿಚಯ ಇಲ್ಲ ಆಗುತ್ತೆ. ನೀವು ಇಂಗ್ಲೀಷ್ ಗ್ರಾಮರ್ನ ಕಲಿತೀರಾ ಅಂತ ಹೇಳಿದ್ರೆ ಪಾರ್ಟ್ ಆಫ್ ಸ್ಪೀಚ್ ಅನ್ನೋಂಥದ್ದು ಅತ್ಯಂತ ಮುಖ್ಯವಾಗಿರುವಂಥ ಒಂದು ಭಾಗ. ಗ್ರಾಮರ್ ಬುಕ್ನಲ್ಲಿ ಎಲ್ಲ ಕಡೆ ಕೂಡ ನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್ ಅಂತ ಹೇಳಿ ಬಳಸ್ತಾ ಇರ್ತಾರೆ. ಆದ್ದರಿಂದ ಈ ವಿಡಿಯೋಗಳನ್ನ ನೀವು ಕರೆಕ್ಟಾಗಿ ನೋಡಿದ್ರೆ ನಿಮಗೆ ಪುಸ್ತಕವನ್ನು ಓದಿದಾಗ ಅರ್ಥ ಆಗ್ತಾ ಹೋಗುತ್ತೆ, ಇದೇನು, ಎಲ್ಲಿ ಬಳಸ್ತೀವಿ, ಏನು ಅನ್ನೋಂಥದ್ದು. ಬನ್ನಿ ಹಾಗಿದ್ರೆ ಮೊಟ್ಟ ಮೊದಲನೇದಾಗಿ ನೌನ್ ಹೇಳಿದ್ರೆ ಏನು ಅಂತ ಹೇಳಿ ಕಲಿಯೋಣ. ಏನಿದು ನೌನ್ ಹೇಳಿದ್ರೆ? ಕನ್ನಡದಲ್ಲಿ ನಾಮಪದ ಅಂತ ಹೇಳಿ ಕರೀತಾರೆ. ಅ ನೌನ್ ಇಸ್ ಅ ವರ್ಡ್ ಫಾರ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ. ಇದಿಷ್ಟನ್ನು ಕೂಡ ಸೂಚಿಸುವಂತಹ ಪದವನ್ನು ನಾಮಪದ ಅಥವಾ ನೌನ್ ಅಂತ ಹೇಳಿ ಕರಿತೀವಿ. ಪರ್ಸನ್ ಹೇಳಿದ್ರೆ ವ್ಯಕ್ತಿ, ಪ್ಲೇಸ್ ಸ್ಥಳ, ಥಿಂಗ್ ಹೇಳಿದ್ರೆ ವಸ್ತು ಅಥವಾ ಯಾವುದೇ ಒಂದು ಐಡಿಯಾವನ್ನು ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನು ನೌನ್ ಅಂತ ಹೇಳಿ ಕರೀತಾರೆ. ಇದರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳಿದೆ. ಅದೇನು, ನಾವು ಯಾವುದಾದ್ರೂ ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಗೇಮ್ಸ್ ಆಗಿರ್ಬೋದು, ಅದನ್ನೆಲ್ಲ ರೆಪ್ರೆಸೆಂಟ್ ಮಾಡಬೇಕಾದ್ರೂ ಕೂಡ ನಾಮಪದವನ್ನು ಬಳಸ್ತೀವಿ. ಆ ಥರ ಒಂದಷ್ಟು ಸಣ್ಣ ಸಣ್ಣ ವಿಚಾರಗಳಿದೆ, ಅದನ್ನ ನೀವು ಎಕ್ಸಾಂಪಲ್ನ ಕಲಿಯುವಾಗ ಕಲಿತೀರಾ ಅಥವಾ ಬೇರೆ ಕಡೆ ಕಲಿತೀರಾ. ನೌನ್ಸ್ ಆರ್ ಆಫನ್ ಯೂಸ್ ವಿತ್ ಆನ್ ಆರ್ಟಿಕಲ್. ಇಲ್ಲಿ ನೋಡಿ, ಒಂದು ಹೊಸ ಕಾನ್ಸೆಪ್ಟ್ ಸಿಕ್ತು ನಿಮಗೆ. ಏನದು? ಆರ್ಟಿಕಲ್ ಅನ್ನೋಂಥದ್ದು. ಏನು ಆರ್ಟಿಕಲ್ ಹೇಳಿದ್ರೆ? ಇಲ್ಲಿ ಕಾಣ್ತಾ ಇದೆಯಲ್ವಾ ಈ 3 ಪದಗಳು, ದ, ಅ ಮತ್ತು ಆನ್ ಅನ್ನೋಂಥದ್ದು, ಅದನ್ನೇ ಇಂಗ್ಲೀಷ್ನಲ್ಲಿ ಆರ್ಟಿಕಲ್ ಅಂತ ಹೇಳಿ ಕರೀತಾರೆ. ನೌನ್ಸನ್ನ ಸಾಮಾನ್ಯವಾಗಿ ಆರ್ಟಿಕಲ್ ಜೊತೆಗೆ ಬಳಸ್ತಾರೆ, ಬಟ್ ನಾಟ್ ಆಲ್ವೇಸ್. ಹಾಗಂತೇಳಿ ಯಾವಾಗಲೂ ಕೂಡ ನಾಮಪದ ಬಂದ ಕಡೆ ಎಲ್ಲ ಆರ್ಟಿಕಲ್ ಇರಬೇಕು ಅಂತಿಲ್ಲ. ನಂತರ ಪ್ರಾಪರ್ ನೌನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಅ ಕ್ಯಾಪಿಟಲ್ ಲೆಟರ್. ಇಲ್ಲಿ ನೋಡಿ, ತುಂಬಾ ಜನ ತಪ್ಪನ್ನ ಮಾಡ್ತೀರಾ. ಕ್ಯಾಪಿಟಲ್ ಲೆಟರ್ಸ್ನ ಎಲ್ಲಿ ಬರಿಬೇಕು, ಎಲ್ಲಿ ಬರಿಬಾರ್ದು ಅನ್ನೋಂಥದ್ದು. ಪ್ರಾಪರ್ ನೌನ್ಸ್ ಎಲ್ಲೆಲ್ಲ ಬರುತ್ತೋ ಅಲ್ಲೆಲ್ಲ ಏನು ಬರುತ್ತೆ? ಕ್ಯಾಪಿಟಲ್ ಲೆಟರ್ಸ್ ಬರುತ್ತೆ. ಇದು 3ನೇ ಪಾಯಿಂಟ್ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋಂಥದ್ದು. ಕಾಮನ್ ನೌನ್ಸ್ ಡು ನಾಟ್. ಹೇಳಿದ್ರೆ ಕಾಮನ್ ನೌನ್ಸ್ನ ಬರಿಬೇಕಾದ್ರೆ ಕ್ಯಾಪಿಟಲ್ ಲೆಟರ್ಸ್ ಬರಲ್ಲ. ಕ್ಯಾಪಿಟಲ್ ಲೆಟರ್ಸ್ ಯಾವಾಗ ಬರುತ್ತೆ? ಪ್ರಾಪರ್ ನೌನ್ನ ಬರಿಬೇಕಾದ್ರೆ. ಏನದು ಪ್ರಾಪರ್ ನೌನ್ಸ್ ಹೇಳಿದ್ರೆ? ನಿಮಗೆ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋನ ಮಾಡಿಕೊಡೋಂಥ ಪ್ರಯತ್ನವನ್ನು ಮಾಡ್ತೀವಿ. ಕ್ಯಾಪಿಟಲ್ ಲೆಟರ್ಸ್ನ ಎಲ್ಲೆಲ್ಲಿ ಬಳಸಬೇಕು, ಆರ್ಟಿಕಲ್ ಹೇಳಿದ್ರೆ ಏನು ಅನ್ನೋಂಥದ್ದೆಲ್ಲ. ಈಗ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಇಷ್ಟೇ. ಪ್ರಾಪರ್ ನೌನ್ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಹೆಸರನ್ನ ಕೊಡ್ತೀವಲ್ವ, ಕಿರಣ್, ಶ್ರೇಯ, ಪ್ರಿಯಾ ಅನ್ನೋಂಥದ್ದೆಲ್ಲ, ಅದನ್ನ ಪ್ರಾಪರ್ ನೌನ್ ಅಂತ ಹೇಳಿ ಕರಿತೀವಿ. ಅದನ್ನೆಲ್ಲ ಬರಿಬೇಕಾದ್ರೆ ನಾವು ಕ್ಯಾಪಿಟಲ್ ಲೆಟರ್ಸ್ನ ಬರಿತೀವಿ. ಜೊತೆಗೆ ಪ್ಲೇಸ್ಗಳ ಹೆಸರು, ಮನಾಲಿ, ಕುಲು, ಡೆಲ್ಲಿ, ಜೈಪುರ್, ಕಾಶ್ಮೀರ್, ಅದನ್ನೆಲ್ಲ ಬರಿಬೇಕಾದ್ರೆ ನಾವು ಕ್ಯಾಪಿಟಲ್ ಲೆಟರ್ನ ಬಳಸ್ತೀವಿ. ಅದು ಕೂಡ ಪ್ರಾಪರ್ ನೌನ್. ನೌನ್ಸ್ ಕ್ಯಾನ್ ಬಿ ಸಿಂಗುಲರ್ ಆರ್ ಪ್ಲೂರಲ್, ಕಾಂಕ್ರೀಟ್ ಆರ್ ಅಬ್ಸ್ಟ್ರಾಕ್ಟ್. ಏನಿದು? ಇದು ನೌನಿನ ಕ್ಲಾಸಿಫಿಕೇಶನ್. ಇದನ್ನ ಜಸ್ಟ್ ನೀವು ನೆನಪಲ್ಲಿ ಇಟ್ಕೊಳ್ಳಿ. ನೀವು ನೌನ್ನ ಇನ್ನೂ ಕೂಡ ಡೆಪ್ತಲ್ಲಿ ಇನ್ನೂ ಆಳವಾಗಿ ಕಲಿತಾ ಹೋದಾಗ ಅದನ್ನೆಲ್ಲ ಕಲಿತೀರಾ. ಎಲ್ಲ ವಿಷಯಗಳನ್ನು ಕೂಡ ನಿಮಗೆ ಇಲ್ಲಿ ಕೊಡ್ತಾ ಹೋಗ್ತಾ ಇಲ್ಲ. ಯಾಕಂದರೆ ತುಂಬ ವಿಷಯಗಳನ್ನ ನೀವು ಕಲ್ತ್ಕೊಳ್ಳೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನ ಕೊಡ್ತಾ ಇದ್ದೀವಿ. ಯಾವುದು ನಿಮಗೆ ಅತ್ಯಂತ ಮುಖ್ಯವಾಗಿದೆಯೋ ಅದನ್ನು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಈ 3 ವಿಷಯಗಳು. ಯಾವುದು? ನೌನ್ ಹೇಳಿದ್ರೆ ಏನು? ವ್ಯಕ್ತಿ, ಸ್ಥಳ, ವಸ್ತು ಅಥವಾ ಐಡಿಯಾವನ್ನು ಸೂಚಿಸುವಂಥ ಪದ. ನಂತರ ಆರ್ಟಿಕಲ್ಸನ್ನು ಸಾಮಾನ್ಯವಾಗಿ ಬಳಸ್ತೀವಿ ಎಲ್ಲೆಲ್ಲ ನಾಮಪದಗಳು ಬರುತ್ತೋ ಅಲ್ಲೆಲ್ಲ. 3ನೇ ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು, ಪ್ರಾಪರ್ ನೌನ್ ಬಂದಾಗ ಕ್ಯಾಪಿಟಲ್ ಲೆಟರ್ಸ್ನ ಬಳಸಬೇಕು. ಈಗ ಇದಕ್ಕೆ ಎಕ್ಸಾಂಪಲ್ಸ್ ಏನಿದೆ ನೋಡಿ. ಮೊಟ್ಟ ಮೊದಲನೇ ಎಕ್ಸಾಂಪಲ್ ಕರ್ನಾಟಕ. ಇದೇನು ಕರ್ನಾಟಕ ಹೇಳೋವಂಥದ್ದು? ಒಂದು ರಾಜ್ಯದ ಹೆಸರು. ಆದ್ದರಿಂದ ಇದು ಪ್ರಾಪರ್ ನೌನ್. ಪ್ರಾಪರ್ ನೌನ್ನ ಮೊದಲನೇ ಲೆಟರ್ ಏನಾಗಿರಬೇಕು? ಕ್ಯಾಪಿಟಲ್ ಲೆಟರ್ ಆಗಿರಬೇಕು. ಈಗ ಪೆನ್ ಅನ್ನೋಂಥದ್ದು, ಪೆನ್ ನೌನ್ ಹೌದಾ ಅಲ್ವಾ? ನಮಗೆ ಸಂಶಯಗಳು ಬರುತ್ತೆ. ಆಗೇನು ಮಾಡಬೇಕು ನಾವು? ನಿಮಗೆ 8 ಪಾರ್ಟ್ ಆಫ್ ಸ್ಪೀಚ್ಗಳಲ್ಲಿ ಉಳಿದಿರೋಂತಹ ಪಾರ್ಟ್ ಆಫ್ ಸ್ಪೀಚ್ಗಳನ್ನ ಐಡೆಂಟಿಫೈ ಮಾಡೋದು ಸ್ವಲ್ಪ ಸುಲಭ ಆಗುತ್ತೆ. ನೀವು ಒಂದು ಕೆಲಸವನ್ನು ಮಾಡ್ಬೋದು, ಉಳಿದಿರೋ ಪಾರ್ಟ್ ಆಫ್ ಸ್ಪೀಚ್ಗೆ
ಇದು ಸರಿ ಹೊಂದುತ್ತಾ, ಪೆನ್ ಅನ್ನೋಂಥದ್ದು ಉಳಿದ ಪಾರ್ಟ್ ಆಫ್ ಸ್ಪೀಚ್ ಅಲ್ಲಿ ಬರುತ್ತಾ ಅನ್ನೋಂಥದ್ದನ್ನ ಚೆಕ್ ಮಾಡ್ಬೋದು. ಅಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಅದು ನೌನ್ ಆಗತ್ತೆ. ಅದು ಒಂದು ವಿಧಾನ. ಇಲ್ಲ ಹೇಳಿದ್ರೆ ನಿಮಗೆ ಒಂದಷ್ಟು ಎಕ್ಸಾಂಪಲ್ಗಳನ್ನ ನೀವು ಕಲ್ತಾಗ ಗೊತ್ತಾಗತ್ತೆ ಇದು ನೌನ್ ಹೌದಾ ಅಲ್ವಾ ಅನ್ನೋಂಥದ್ದು. ಈಗ ಪೆನ್ ಅನ್ನೋಂಥದ್ದು ಯಾಕೆ ನಾಮಪದ ಆಯಿತು ನೋಡಿ. ಪೆನ್ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟವಾಗಿರುವಂತಹ ರಚನೆಗೆ, ನಿರ್ದಿಷ್ಟವಾದ ಕಾರ್ಯವನ್ನ ಮಾಡುವಂತಹ ವಸ್ತುವಿಗೆ ನಾವು ಕೊಟ್ಟಿರುವಂತಹ ಹೆಸರು. ನೀವು ಯಾವ್ದಾದ್ರು ಒಂದು ಕಡ್ಡಿನ ತಗೊಂಡು ಪೆನ್ ಅಂತ ಹೇಳಿ ಹೇಳಕ್ಕಾಗಲ್ಲ. ಪೆನ್ ಬೇರೆ, ಪೆನ್ಸಿಲ್ ಬೇರೆ, ಬಳಪ ಬೇರೆ, ಎಲ್ಲವೂ ಕೂಡ ನೋಡ್ಲಿಕ್ಕೆ ಒಂದೇ ರೀತಿ ಇರ್ಬೋದು, ಆದರೆ ಅದು ಪ್ರತಿಯೊಂದು ಕೂಡ ಬೇರೆ ಬೇರೆ ಆಗಿದೆ. ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಇಟ್ಟಿದ್ದೀವಿ, ನಾವು ಕೊಟ್ಟಿರುವಂತಹ ಹೆಸರುಗಳದು. ಆದ ಕಾರಣದಿಂದ ಅದು ನೌನ್ ಆಗುತ್ತೆ. ಇದೊಂದು ವಸ್ತು ಅಷ್ಟೇ. ವಸ್ತುವಿಗೆ ನಾವು ಏನಂತ ಕರಿತೀವಿ? ನಾಮಪದ ಅಂತ ಹೇಳಿ ಕರಿತೀವಿ. ನಂತರ ನೆಕ್ಸ್ಟ್ ಬರುವಂಥದ್ದು ಪ್ರಾಣಿಗಳು. ಎಲ್ಲಾ ಪ್ರಾಣಿಗಳನ್ನು ಕೂಡ ನಾವು ನೌನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಈಗ ಗಾರ್ಡನ್, ಸ್ಕೂಲ್ ಇತ್ಯಾದಿ, ಇದು ನೌನ್ ಹೌದಾ? ಯಾಕಾಗಿ ಇದು ನೌನ್? ನೋಡಿ, ಗಾರ್ಡನ್ ಹೇಳಿದ್ರೇನು, ಒಂದು ನಿರ್ದಿಷ್ಟವಾದಂತಹ ರಚನೆ ಇರುವಂಥದ್ದು. ಅಲ್ಲಿ ಒಂದಷ್ಟು ಹೂವಿನ ಗಿಡಗಳಿರುತ್ತೆ, ಅಲಂಕಾರಿಕ ಸಸ್ಯಗಳಿರುತ್ತೆ, ಅದನ್ನ ಗಾರ್ಡನ್ ಅಂತ ಹೇಳಿ ಕರಿತೀವಿ. ನೀವು ಯಾವುದೋ ಒಂದು ಗ್ರೌಂಡನ್ನಾಗ್ಲಿ ಹೊಲವನ್ನಾಗ್ಲಿ ಗಾರ್ಡನ್ ಅಂತ ಹೇಳಿ ಕರೆಯಲ್ಲ. ನಂತರ ಸ್ಕೂಲ್ ಅನ್ನೋಂಥದ್ದು, ಸ್ಕೂಲ್ ಹೇಳಿದ್ರೇನು, ಒಂದು ನಿರ್ದಿಷ್ಟವಾಗಿ ಸ್ಟ್ರಕ್ಚರ್ ಇರುವಂತಹ ಬಿಲ್ಡಿಂಗ್, ಅಲ್ಲಿ ನಿರ್ದಿಷ್ಟವಾದಂತಹ ಕಾರ್ಯ ಆಗತ್ತೆ. ಅಲ್ಲಿ ಮಕ್ಕಳು ಬರ್ತಾರೆ, ಪಾಠಗಳು ನಡೆಯುತ್ತೆ, ಓದ್ತಾರೆ, ವಿದ್ಯಾದಾನವಾಗುತ್ತೆ. ಆದ ಕಾರಣ ಅಲ್ಲೊಂದು ನಿರ್ದಿಷ್ಟ ಕೆಲಸ ನಡೀತದೆ. ಅದಕ್ಕೆ ನಾವು ಕೊಟ್ಟಿರುವಂತಹ ಹೆಸರು ಸ್ಕೂಲ್. ಸ್ಕೂಲ್ ಬೇರೆ, ಮಾರ್ಕೆಟ್ ಬೇರೆ, ಕೋರ್ಟ್ ಬೇರೆ. ಹೇಳಿದ್ರೆ ನಿರ್ದಿಷ್ಟವಾದಂತಹ ಕಾರ್ಯ ಇದೆ, ನಿರ್ದಿಷ್ಟವಾದಂತಹ ಹೆಸರನ್ನ ಕೊಟ್ಟಿದ್ದೀವಿ. ಅರ್ಥ ಆಯ್ತಲ್ವಾ? ಆದ ಕಾರಣಗಳಿಂದ ಅದು ನೌನ್ ಆಗತ್ತೆ. ನೌನ್ ಆಗ್ಬೇಕು ಅಂತ ಹೇಳಿದ್ರೆ ಏನಾಗಬೇಕು? ಇಲ್ಲಿ ಮೇಲೆ ಕಾಣ್ತಿದೆ ಅಲ್ವಾ, ಎಷ್ಟು ಕಂಡೀಷನ್ಗಳನ್ನ ಅದು ಸ್ಯಾಟಿಸ್ಫೈ ಮಾಡಿದ್ರೆ ಆಯ್ತು. ನಂತರ ಫ್ರಾನ್ಸ್ ಸ್ಥಳದ ಹೆಸರು, ಕಾಫಿ, ನಂತರ ಫುಟ್ಬಾಲ್. ನೋಡಿ, ಎಲ್ಲಾ ಕ್ರೀಡೆಗಳಿಗೂ ಕೂಡ ನೀವು ನೌನ್ ಅಂತ ಹೇಳಿ ಕರಿಬಹುದು. ಆಮೇಲೆ ಇನ್ನೇನು ಬರುತ್ತೆ? ಡೇಂಜರ್. ಇದೇನಿದು? ಡೇಂಜರ್ ಅಂತದೊಂದು ಸಿಗ್ನಲ್. ನಮಗೆ ಅಲ್ಲಿ ಅಪಾಯ ಕಾಣ್ತಾ ಇದೆ, ಏನೋ ಒಂದು ಆಗ್ತಾ ಇದೆ, ಆಗ್ಬೋದು ಅನ್ನೋಂಥದ್ದು, ಅದು ನೌನ್. ಹ್ಯಾಪಿನೆಸ್, ನಾವು ಎಲ್ಲಾ ಭಾವನೆಗಳನ್ನು ಕೂಡ ನೌನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಈ ಎಕ್ಸಾಂಪಲ್ಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಿಮಗೆ ಬೇರೆ ಎಕ್ಸಾಂಪಲ್ಗಳನ್ನ ನೌನ್ ಹೋದಲ್ವೋ ಅಂತ ಐಡೆಂಟಿಫೈ ಮಾಡೋದಕ್ಕೆ ಈ ಎಕ್ಸಾಂಪಲ್ಗಳು ಸಹಾಯ ಮಾಡುತ್ತೆ. ನೀವು ಒಂದೇ ಒಂದು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು, ಇಲ್ಲಿ ಥಿಂಗ್ಸ್ ಹೇಳಿದ್ರೆ ಏನು? ಥಿಂಗ್ ಹೇಳಿದ್ರೆ ನೀವು ಯಾವುದನ್ನೆಲ್ಲ ಯೋಚನೆ ಮಾಡ್ತಿರೋ ಸಾಮಾನ್ಯವಾಗಿ ಅದೆಲ್ಲ ಕೂಡ ಥಿಂಗ್ ಅಂತೇಳಿ ಕನ್ಸಿಡರ್ ಮಾಡಬಹುದು. ಸ್ಪೆಷಲ್ ಕೇಸ್ಗಳು ಯಾವುದು? ಎಕ್ಸಾಂಪಲ್ಗಳಲ್ಲಿ ನಮಗೆ ಕನ್ಫ್ಯೂಸ್ ಮಾಡೋಂಥದ್ದು ಭಾವನೆಗಳು, ಅದು ನಮಗೆ ನೌನ್ ಅಂತ ಹೇಳಿ ಆಗುತ್ತೆ. ನಂತರ ಕ್ರೀಡೆಗಳು, ಅದು ಕೂಡ ನೌನ್ ಆಗುತ್ತೆ. ಇದಿಷ್ಟು ನೌನ್ನ ಬಗ್ಗೆ. ಈಗ ಇದಕ್ಕೆ ಎಕ್ಸಾಂಪಲ್ಸ್ ಯಾವುದು? ಎಕ್ಸಾಂಪಲ್ಸ್ಗಳನ್ನ ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನಿಮಗೆ ನೌನನ್ನ ಐಡೆಂಟಿಫೈ ಮಾಡೋದು ತುಂಬ ಸುಲಭ ಆಗುತ್ತೆ. ಅದೇನು ಕಷ್ಟದ ವಿಚಾರನೇ ಅಲ್ಲ. ನೀವೇ ಮೊದಲು ಯೋಚನೆ ಮಾಡಿದ್ರಲ್ಲಿ ಯಾವ್ದು ನೌನ್ ಆಗುತ್ತೆ, ಯಾವ್ದು ನೌನ್ ಆಗಲ್ಲ ಅನ್ನೋಂಥದ್ದು. ಒಂದನೇ ಸೆಂಟೆನ್ಸ್ ಏನಿದೆ, ಐ ವಿಲ್ ಗೋ ಟು ದುಬೈ ಬೈ ಕಾರ್. ಐ ಅನ್ನೋಂಥದ್ದಾಗುತ್ತಾ? ವಿಲ್ ಅನ್ನೋಂಥದ್ದಾಗುತ್ತಾ? ಗೋ ಅನ್ನೋಂಥದ್ದಾಗುತ್ತಾ? ನೀವು ಚೆಕ್ ಮಾಡಬೇಕು. ಯಾವುದಾದ್ರೂ ಆಗಲ್ಲ ಅಂತ ಹೇಳಿದ್ರೆ ನಿಮಗೆ ಅದನ್ನ ಎಲಿಮಿನೇಟ್ ಮಾಡಿ. ಐ ಅನ್ನೋಂಥದ್ದು ನೌನ್ ಆಗಲ್ಲ ಅಂತಿದ್ರೆ ಇದು ಯಾವ ಗೊತ್ತಾಗುತ್ತೆ ನಿಮಗೆ? 8 ಪಾರ್ಟ್ ಆಫ್ ಸ್ಪೀಚ್ಗಳ ಬಗ್ಗೆ ಕಲ್ತಾಗ ನಿಮಗೆ ಎಲಿಮಿನೇಟ್ ಮಾಡೋಂಥದ್ದು ತುಂಬ ಸುಲಭ ಆಗುತ್ತೆ. ಯಾಕಂದ್ರೆ ನಿಮಗೆ ಐ ಅನ್ನೋಂಥದ್ದು ಏನು ಅಂತ ಈಗ ಗೊತ್ತಿಲ್ಲ. ನಿಮಗೆ ನೆಕ್ಸ್ಟ್ ಪ್ರೊನೌನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಐ ಅನ್ನೋಂಥದ್ದೊಂದು ಪ್ರೊನೌನ್ ಅಂತ ಹೇಳಿ. ಆಗ ಸುಲಭದಲ್ಲಿ ಅದನ್ನ ರಿಮೂವ್ ಮಾಡ್ಬೋದು. ಈಗ ಇಲ್ಲಿ ಕೊಟ್ಟಿರುವಂತಹ ಎಕ್ಸಾಂಪಲ್ ಅಲ್ಲಿ ಯಾವುದು ನೌನ್ ಆಗುತ್ತೆ? ದುಬೈ ಅನ್ನೋಂಥದ್ದು ಒಂದು ಪ್ಲೇಸ್ನ ಹೆಸರು. ಪ್ಲೇಸ್ನ ಏನಂತ ಕರಿತೀವಿ? ನೌನ್ ಅಂತ ಹೇಳಿ ಕರಿತೀವಿ. ಜೊತೆಗೆ ಕಾರ್ ಅನ್ನೋಂಥದ್ದು ಒಂದು ನಿರ್ದಿಷ್ಟವಾದಂತಹ ವೆಹಿಕಲ್ಗೆ ನಾವು ಕೊಟ್ಟಿರುವಂತಹ ಹೆಸರು, ಅದೊಂದು ವಸ್ತು ಅಂತ ಪರಿಗಣಿಸ್ಬೋದು. ಅದರಿಂದ ಕಾರ್ ಅನ್ನೋಂಥದ್ದು ಕೂಡ ನೌನ್. ಎರಡನೇ ವಾಕ್ಯ, ದ ಮ್ಯಾಂಗೋ ಇಸ್ ವೆರಿ ಸ್ವೀಟ್. ಇಲ್ಲಿ ಮ್ಯಾಂಗೋ ಅನ್ನೋಂಥದ್ದೇನು? ಒಂದು ನಿರ್ದಿಷ್ಟವಾದಂಥ ಹಣ್ಣು, ಅದೊಂದು ವಸ್ತು ಅಂತ ಪರಿಗಣಿಸಲ್ಪಡುತ್ತೆ. ಆದ ಕಾರಣ ಮ್ಯಾಂಗೋ ಅನ್ನೋಂಥದ್ದು ಕೂಡ ನೌನ್. ಮೂರನೇ ವಾಕ್ಯ, ಐ ಡೋಂಟ್ ವಾಂಟ್ ಟು ರೀಡ್ ದ್ಯಾಟ್ ಬುಕ್. ಇಲ್ಲಿ ಯಾವುದು ನಾವು ಕೊಟ್ಟಿರುವಂಥ ಹೆಸರು? ಯಾವುದೊಂದು ವಸ್ತು? ಬುಕ್ ಅನ್ನೋಂಥದ್ದು ವಸ್ತು. ಆದ ಕಾರಣ ಅದನ್ನ ನೌನ್ ಅಂತ ಹೇಳಿ ಕರಿಬೋದು. ಸಿಲ್ವರ್ ಆ್ಯಂಡ್ ಗೋಲ್ಡ್ ಆರ್ ಪ್ರೇಷಿಯಸ್ ಮೆಟಲ್ಸ್. ಸಿಲ್ವರ್, ಗೋಲ್ಡ್ ಮತ್ತೆ ಮೆಟಲ್ ಅನ್ನೋಂಥದ್ದು. ಪ್ರೇಷಿಯಸ್ ಅನ್ನೋಂಥದ್ದು ನೋಡಿ, ಪ್ರೇಷಿಯಸ್ ಅನ್ನೋಂಥದ್ದು ಆ ಗೋಲ್ಡ್ ಯಾವ ರೀತಿ ಇದೆ ಅಂತ ಹೇಳುತ್ತೆ, ಅದು ಯಾವ ರೀತಿಯಾದಂತಹ ಮೆಟಲ್ಸ್ ಅಂತ ಹೇಳುತ್ತೆ. ಅದು ನೌನ್ ಅಲ್ಲ, ಅದು ಅದರ ಕ್ವಾಲಿಟಿ ಅಥವಾ ಅದರ ವಿಶೇಷಣವನ್ನ ತಿಳಿಸುತ್ತೆ. ನಂತರ ಓಲ್ಡ್ ಹ್ಯಾಬಿಟ್ಸ್ ಡೈ ಹಾರ್ಡ್. ಹೇಳಿದ್ರೆ ಹಳೆಯ ಅಭ್ಯಾಸಗಳು ಸತ್ತೋಗೋದು ತುಂಬ ಕಷ್ಟ. ಇದರಲ್ಲಿ ನಾಮಪದ ಯಾವುದು? ಹ್ಯಾಬಿಟ್ಸ್ ಅನ್ನೋಂಥದ್ದು. ಓಲ್ಡ್ ಅನ್ನೋಂಥದ್ದು ಏನು ಹೇಳುತ್ತೆ? ಓಲ್ಡ್ ಅನ್ನೋಂಥದ್ದು ಹ್ಯಾಬಿಟ್ ನ ಸಮಯವನ್ನ ತಿಳಿಸುತ್ತೆ, ಎಷ್ಟು ಹಿಂದಿಂದ ನಮಗೆ ಆ ಹ್ಯಾಬಿಟ್ ಇದೆ ಅನ್ನೋಂಥದ್ದು.
ಅದ್ರ ಬಗ್ಗೆ ವಿಶೇಷತೆಯನ್ನೇ ತಿಳಿಸುತ್ತೆ, ಹ್ಯಾಬಿಟ್ನ ಬಗ್ಗೆ. ಡೈ ಹಾರ್ಡ್ ಇದೆಲ್ಲ ಏನು ನಿಮಗೆ ನೆಕ್ಸ್ಟ್ ಗ್ರಾಮರ್ನ ಕಾನ್ಸೆಪ್ಟ್ಗಳನ್ನ ಕಲಿಯುವಾಗ ಅರ್ಥ ಆಗುತ್ತೆ. ಡೈ ಹೇಳೋದು ಯಾವುದು, ಹಾರ್ಡ್ ಅಂತ ಹೇಳಿದ್ರೇನು, ಓಲ್ಡ್ ಅಂತ ಹೇಳಿದ್ರೇನು, ಅದನ್ನ ಏನಂತೇಳಿ ನಾವು ಪರಿಗಣಿಸಬೇಕು ಅನ್ನೋಂಥದ್ದೆಲ್ಲ ನೋಡಿ. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ನೀವು ಒಂದು ವಾಕ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ನಾಮಪದ ಕೂಡ ಇರಬಹುದು. ನಂತರ ಬರುವಂಥದ್ದು ಪ್ರೊನೌನ್. ಏನಿದು ಪ್ರೊನೌನ್ ಹೇಳಿದ್ರೆ, ಪ್ರೊನೌನ್ ಇಸ್ ಅ ವರ್ಡ್ ಯೂಸ್ ಇನ್ ಪ್ಲೇಸ್ ಆಫ್ ನೌನ್. ನಾಮಪದದ ಬದಲಿಗೆ ನಾವು ಯಾವುದನ್ನ ಬಳಸ್ತೀವೋ ಅದು ಪ್ರೊನೌನ್, ಸರ್ವನಾಮ. ಅ ಪ್ರೊನೌನ್ ಈಸ್ ಯೂಶುವಲಿ ಸಬ್ಸ್ಟಿಟ್ಯೂಟೆಡ್ ಫಾರ್ ಸ್ಪೆಸಿಫಿಕ್ ನೌನ್ ವಿಚ್ ಇಸ್ ಕಾಲ್ಡ್ ಆಂಟಿಸಿಡೆಂಟ್. ಹೇಳಿದ್ರೆ ಸ್ಪೆಸಿಫಿಕ್ ಆಗಿರುವಂತಹ ಒಂದು ನಾಮಪದದ ಬದಲಿಗೆ ನಾವು ಅದನ್ನ ಬಳಸಿದ್ರೆ ಆಂಟಿಸಿಡೆಂಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಇದು, ಯಾವಾಗ ಒಂದು ಪದವನ್ನು ನಾವು ಪ್ರೊನೌನ್ ಅಂತ ಹೇಳಿ ಕರಿತೀವಿ, ನಾಮಪದದ ಬದಲಿಗೆ ಅದನ್ನ ಬಳಸಿದ್ರೆ ಅದು ಪ್ರೊನೌನ್ ಆಗುತ್ತೆ. ಉದಾಹರಣೆ ಯಾವುದು, ಐ, ಮೀ, ವಿ, ಯು, ಇಲ್ಲಿದೆಲ್ವ, ಇದಿಷ್ಟು ಲಿಸ್ಟ್ಗಳು ಕೂಡ ಪ್ರೊನೌನ್ ಆಗುತ್ತೆ. ಯಾಕೆ ನೋಡಿ, ಐ ಅನ್ನೋಂಥದ್ದು, ಐ ಹೇಳಿದ್ರೆ ಯಾರು, ಐ ಅನ್ನೋಂಥದ್ದು ಯಾರಿಗೆ ಬೇಕಾದರೂ ಬಳಸ್ಬೋದು. ಉದಾಹರಣೆಗೆ ನೀವು ನಿಮ್ಮ ತಮ್ಮನೋ ತಂಗಿನೋ ಅಣ್ಣನೋ ಯಾರು ಮಾತಾಡ್ತಾ ಇದ್ರು ಕೂಡ ಅವರೆಲ್ಲರೂ ಕೂಡ ಐ ಅನ್ನೋಂಥದ್ದನ್ನ ಬಳಸ್ಬೋದು. ನಿಮ್ಗೆ ಐ ಅಂತ ಹೇಳಿದ ಕೂಡಲೇ ಯಾರು ಅಂತ ಹೇಳಿ ಅರ್ಥ ಆಗಲ್ಲ. ಅಥವಾ ಶಿ ಅನ್ನೋಂಥದ್ದು, ಶಿ ಹೇಳಿದ್ರೆ ಯಾರು ಬೇಕಾದರೂ ಆಗಿರ್ಬೋದು. ನಿಮ್ಮ ಅಕ್ಕ, ತಂಗಿ, ತಾಯಿ, ಸ್ನೇಹಿತೆ ಯಾರು ಬೇಕಾದರೂ ಆಗ್ಬೋದಲ್ವಾ ನಾಮಪದದ ಬದಲಿಗೆ. ಉದಾಹರಣೆಗೆ ಗೀತಾ ಅನ್ನೋಂಥ ಒಂದು ಹೆಸರಿದೆ, ಆ ಹೆಸರಿನ ಬದಲಿಗೆ ಗೀತಾ ಅನ್ನೋಂಥದ್ದು ನಾಮಪದ ಆಯಿತು, ನೌನ್. ಅದರ ಬದಲಿಗೆ ನೀವು ಶಿ ಅಂತ ಹೇಳಿ ಬಳಸ್ಬೋದು, ಆಗದು ಪ್ರೊನೌನ್ ಆಗುತ್ತೆ. ಯಾವುದು ಪ್ರೊನೌನ್ ಆಗುತ್ತೆ, ಶಿ ಅನ್ನೋಂಥದ್ದು ಪ್ರೊನೌನ್ ಆಗುತ್ತೆ. ನಾಮಪದದ ಬದಲಿಗೆ ಬಳಸುವಂತಹ ಪದ. ಇದಿಷ್ಟೇ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು. ಉದಾಹರಣೆಗಳೇನು, ಇಲ್ಲಿ ನೋಡಿ ಸೆಂಟೆನ್ಸ್ಗಳು ಕೊಟ್ಟಿದ್ದೀನಿ, ಮತ್ತೆ ಪುನಃ ನೀವು ನೋಡಿ ಇದರಲ್ಲಿ ಯಾವುದು ನಾಮಪದ ಆಗತ್ತೆ, ಯಾವುದು ಪ್ರೊನೌನ್ ಆಗತ್ತೆ. ಮಹಾದೇವ್ ರೋಟ್ ಅ ಲೆಟರ್ ಆ್ಯಂಡ್ ಪೋಸ್ಟೆಡ್ ಇಟ್. ಮಹಾದೇವ್ ಅವರು ಲೆಟರ್ನ ಬರೆದ್ರು ಮತ್ತೆ ಏನು ಮಾಡಿದ್ರು, ಅದನ್ನ ಪೋಸ್ಟ್ ಮಾಡಿದ್ರು. ಇಲ್ಲಿ ಮಹಾದೇವ ಅನ್ನೋಂಥದ್ದು ವ್ಯಕ್ತಿಯ ಹೆಸರು, ವ್ಯಕ್ತಿಯ ಹೆಸರನ್ನ ಸೂಚಿಸಿರೋದೇನಾಗುತ್ತೆ, ನೌನ್ ಅಥವಾ ನಾಮಪದ ಆಗತ್ತೆ. ಅವ್ರೇನ್ ಮಾಡಿದ್ರು, ರೋಟ್ ಅ ಲೆಟರ್, ಬರೆದ್ರು, ಕಾಗದವನ್ನ ಬರೆದ್ರು ಅನ್ನೋಂಥದ್ದು ಕ್ರಿಯಾಪದ, ಅದನ್ನ ನೆಕ್ಸ್ಟ್ ಕಲಿತೀರಾ. ಆ್ಯಂಡ್ ಪೋಸ್ಟೆಡ್ ಇಟ್, ಇಟ್ ಅನ್ನೋಂಥದ್ದೇನು, ಇಟ್ ಅನ್ನೋಂಥದ್ದು ಪ್ರೊನೌನ್ ಆಗುತ್ತೆ. ಯಾಕೆ, ಇಟ್ ಅಂತ ಹೇಳಿದ್ರೆ ಏನು ಬೇಕಾದರೂ ಆಗ್ಬೋದು. ಇಲ್ಲಿ ವಾಕ್ಯದಲ್ಲಿ ಮೊದಲೇ ಲೆಟರ್ ಅಂತ ಹೇಳಿ ಹೇಳಿದ್ದಾರೆ, ಆದ ಕಾರಣದಿಂದ ನಿಮ್ಗೆ ಇಟ್ ಅಂತ ಹೇಳಿದ್ರೆ ಲೆಟರ್ ಅಂತ ಹೇಳಿ ಗೊತ್ತಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಟ್ ಅನ್ನೋಂಥದ್ದು ಏನು ಬೇಕಾದ್ರೂ ಆಗಿರ್ಬೋದು. ಇಟ್ ಅಂತ ಹೇಳಿದ್ರೆ ಪೆನ್ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಏನು ಬೇಕಾದರೂ ಆಗ್ಬೋದು. ನಿಮಗೆ ಉದಾಹರಣೆಗಳನ್ನ ನೆನಪಲ್ಲಿ ಇಟ್ಟಿದ್ರೆ ಇದು ಸುಲಭವಾಗಿ ಗೊತ್ತಾಗುತ್ತೆ. ಅದಕ್ಕೆ ಹೇಳುವಂಥದ್ದು, ನೀವು ಉದಾಹರಣೆಗಳನ್ನ ಒಂದಷ್ಟು ನೆನಪಲ್ಲಿ ಇಟ್ಕೊಳ್ಳಿ, ವಾಕ್ಯವನ್ನ ನೋಡಿದ ಕೂಡಲೇ, ಪದವನ್ನ ನೋಡಿದ ಕೂಡಲೇ ನೀವು ಗುರುತು ಹಿಡಿಲಿಕ್ಕೆ ಆಗುತ್ತೆ. ಐ ಹ್ಯಾವ್ ಲಾಸ್ಟ್ ಮೈ ಕೀಸ್. ನೋಡಿ, ಇದು ಸಾಮಾನ್ಯವಾಗಿ ನಾವು ಬಳಸುವಂಥ ವಾಕ್ಯ. ಸಾಮಾನ್ಯವಾಗಿ ನಾವು ಯಾವುದನ್ನು ಒಂದು ಕಡೆ ಇಟ್ಟಿರ್ತೀವಿ, ನಮಗೆ ಅದು ಎಲ್ಲಿದೆ ಅಂತ ಹೇಳಿ ಗೊತ್ತಾಗಲ್ಲ, ಕಳೆದೋಗಿರುತ್ತೆ. ಇಲ್ಲಿ ಕೀಸ್ ಬದಲಿಗೆ ನೀವು ಏನು ಬೇಕಾದರೂ ಹಾಕ್ಬೋದು, ಮೊಬೈಲ್ ಆಗಿರ್ಬೋದು, ನಿಮ್ಮ ಪರ್ಸ್, ವ್ಯಾಲೆಟ್, ಏನು ಬೇಕಾದರೂ ಆಗುತ್ತೆ. ಆಗ ಬೇರೆ ಬೇರೆ ವಾಕ್ಯಗಳ ರಚನೆ ಆಗುತ್ತೆ. ಈ ರೀತಿ ನೀವು ಬೇರೆ ಬೇರೆ ವಾಕ್ಯಗಳನ್ನ ರಚನೆ ಮಾಡೋದನ್ನ ಕಲಿಬೇಕು. ಐ ಹ್ಯಾವ್ ಲಾಸ್ಟ್ ಮೈ ಕೀಸ್ ಆ್ಯಂಡ್ ಕಾಂಟ್ ಫೈಂಡ್ ದೆಮ್ ಎನಿವೇರ್. ನಾನು ಕೀನ ಕಳ್ಕೊಂಡಿದ್ದೀನಿ, ಎಲ್ಲೂ ಕೂಡ ನನಗೆ ಅದು ಕಾಣ್ತಾ ಇಲ್ಲ. ಇಲ್ಲಿ ಯಾವುದು ಪ್ರೊನೌನ್ ಆಗುತ್ತೆ, ಐ, ನಾನು ಹೇಳಿದ್ರೆ ಯಾರು ಬೇಕಾದರೂ ಆಗಿರ್ಬೋದು. ನಂತರ ದೆಮ್, ಹೇಳಿದ್ರೆ ಏನು ಬೇಕಾದರೂ ಆಗಿರಬಹುದು. ಆದ ಕಾರಣದಿಂದ ಅದು ನಾಮಪದದ ಬದಲಿಗೆ ಬಳಸಿರುವಂಥ ಪದಗಳು ಪ್ರೊನೌನ್ಗಳು. ಬರ್ಡ್ಸ್ ಬಿಲ್ಡ್ ದ ನೆಸ್ಟ್ ಇನ್ ಟ್ರೀ. ಇಲ್ಲಿ ಯಾವುದು, ಹಕ್ಕಿಗಳು ಮರದ ಮೇಲೆ ಅವುಗಳ ಗೂಡನ್ನು ಕಟ್ಕೊಳ್ತವೆ. ಇದರಲ್ಲಿ ಯಾವುದು ಪ್ರೊನೌನ್ ಆಗುತ್ತೆ, ದೇರ್ ಅನ್ನೋಂಥದ್ದು ಪ್ರೊನೌನ್ ಆಗುತ್ತೆ. ನಂತರ ದೇ ಆರ್ ಗುಡ್ ಎಟ್ ಸಿಂಗಿಂಗ್. ಅವರು ಹಾಡೋದ್ರಲ್ಲಿ ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಹಾಡ್ತಾರೆ. ಇಲ್ಲಿ ದೇ ಅನ್ನೋಂಥದ್ದು. ನಂತರ ಯು ಹ್ಯಾವ್ ಟು ಕಮ್ ಟು ಮೈ ಬರ್ತ್ಡೇ ಪಾರ್ಟಿ. ನೋಡಿ, ಬರ್ಡೇಗೆ ನಾವು ಯಾರನ್ನಾರು ಕರಿಬೇಕಾದ್ರೆ ಯಾವ ರೀತಿ ಕರಿಬೇಕು, ಯು ಹ್ಯಾವ್ ಟು ಕಮ್ ಟು ಮೈ ಬರ್ತ್ಡೇ ಪಾರ್ಟಿ. ನೀನು ನನ್ನ ಬರ್ತ್ಡೇ ಪಾರ್ಟಿಗೆ ಬರಲೇಬೇಕು ಅಂತ ಹೇಳ್ಬೇಕಾದ್ರೆ ಇದನ್ನ ಬಳಸ್ತೀವಿ. ಇಲ್ಲಿ ಯಾವುದು ಪ್ರೊನೌನ್, ಯು ಅನ್ನೋಂಥದ್ದು. ಯು ಅಂತ ಹೇಳಿದ್ರೆ ಯಾರು, ಈ ವಾಕ್ಯವನ್ನು ಯಾರು ಹೇಳ್ತಾರೋ ಅವ್ರು ಗೊತ್ತಿರುತ್ತೆ, ಬಟ್ ನಮಗೆ ಅದು ಗೊತ್ತಿರಲ್ಲ. ಯು ಅಂತ ಹೇಳಿದ್ರೆ ಯಾರು ಬೇಕಾದರೂ ಆಗಿರಬಹುದು. ಇದಿಷ್ಟು ಪ್ರೊನೌನ್ನ ಬಗ್ಗೆ. ಪ್ರೊನೌನ್ ಹೇಳಿದ್ರೆ ಏನು, ಅದನ್ನ ಯಾವಾಗ ನಾವು ಬಳಸಬೇಕು, ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅನ್ನೋಂಥದ್ದು. ನಂತರ ಬರುವಂಥದ್ದು ಕ್ರಿಯಾಪದ. ಏನಿದು ಕ್ರಿಯಾಪದ ಹೇಳಿದ್ರೆ, ದ ವರ್ಬ್ ಇನ್ ಅ ಸೆಂಟೆನ್ಸ್ ಎಕ್ಸ್ಪ್ರೆಸಸ್ ಆಕ್ಷನ್ ಆರ್ ಬೀಯಿಂಗ್. ಯಾವುದಾದ್ರೂ ಒಂದು ಘಟನೆ ಅಥವಾ ಕ್ರಿಯೆಯನ್ನು ಸೂಚಿಸುತ್ತೆ. ದೇರ್ ಇಸ್ ಅ ಮೇನ್ ವರ್ಬ್ ಆ್ಯಂಡ್ ಸಮಟೈಮ್ಸ್ ಒನ್ ಆರ್ ಮೋರ್ ಹೆಲ್ಪಿಂಗ್ ವರ್ಬ್.
ಅಂದ್ರೆ ಒಂದು ಮೇನ್ ವರ್ಬ್ ಅಂತ ಇರುತ್ತೆ, ಜೊತೆಗೆ ಹೆಲ್ಪಿಂಗ್ ವರ್ಬ್ ಅಂತ ಕೂಡ ಇರುತ್ತೆ. ಶಿ ಕ್ಯಾನ್ ಸಿಂಗ್, ಅವಳು ಹಾಡಬಲ್ಲಳು. ಇಲ್ಲಿ ನೋಡಿ, ಮೇನ್ ಆಗಿರೋವಂಥದ್ದು ಇಲ್ಲಿ ಯಾವುದು, ಹಾಡೋ ಅಂಥದ್ದು, ಅದು ಏನಾಗುತ್ತೆ, ಮೇನ್ ವರ್ಬ್ ಆಗುತ್ತೆ. ಕ್ಯಾನ್ ಅವಳ ಕೈಲಿ ಮಾಡ್ಲಿಕ್ಕೆ ಆಗತ್ತೆ, ಅದು ಏನಾಗುತ್ತೆ, ಹೆಲ್ಪಿಂಗ್ ವರ್ಬ್. ಅ ವರ್ಬ್ ಮಸ್ಟ್ ಅಗ್ರಿ ವಿತ್ ಇಟ್ಸ್ ಸಬ್ಜೆಕ್ಟ್ ಇನ್ ನಂಬರ್. ನೋಡಿ, ಸಬ್ಜೆಕ್ಟ್ ಮತ್ತೆ ವರ್ಬ್ ಅಗ್ರಿಮೆಂಟ್ ಅಂತಿದೆ. ಏನು, ಬೋತ್ ಆರ್ ಸಿಂಗ್ಯುಲರ್ ಆರ್ ಬೋತ್ ಆರ್ ಪ್ಲೂರಲ್. ಉದಾಹರಣೆಗೆ ಅವಳು ಹಾಡುತ್ತಾಳೆ ಅಂತಿದೆ, ಅದರ ಬದಲಿಗೆ ನಾನು ಇನ್ನೊಂದು ವಾಕ್ಯವನ್ನು ಬರೀತೀನಿ ನೋಡಿ, ಅದು ಸರಿಯಾಗುತ್ತಾ ನೋಡಿ ನೀವೇನೆ. ಅವರು ಹಾಡುತ್ತಾರೆ. ಇನ್ನೊಂದು ವಾಕ್ಯ, ಅವರು ಹಾಡುತ್ತಾಳೆ. ಇಲ್ಲಿ ಯಾವ ವಾಕ್ಯ ಸರಿ ಇದೆ, ಮೊದಲನೇ ವಾಕ್ಯ ಅವಳು ಹಾಡುತ್ತಾಳೆ ಸರಿ ಇದೆ, ಕೊನೆಯ ವಾಕ್ಯ ಅವರು ಹಾಡುತ್ತಾಳೆ ಅನ್ನೋಂಥದ್ದು ಸರಿ ಇದೆಯಾ, ಇದು ಸರಿ ಇಲ್ಲ. ಯಾಕೆ, ಇಲ್ಲಿ ನೋಡಿ, ಇಲ್ಲಿ ಹಾಡುತ್ತಾಳೆ ಅನ್ನೋಂಥದ್ದು ಇದೆರಡು ವಾಕ್ಯದಲ್ಲಿದೆ, ಆದ್ರೆ ಅವರು ಹಾಡುತ್ತಾಳೆ ಅಂತ ಆಗಲ್ಲ, ಅವರು ಹಾಡುತ್ತಾರೆ ಅಂತ ಆಗತ್ತೆ, ಅಥವಾ ಅವಳು ಹಾಡುತ್ತಾಳೆ ಅಂತ ಹೇಳಿ ಆಗತ್ತೆ. ಅವರು ಅನ್ನೋಂಥದ್ದು ಬಹುವಚನ, ಹಾಡುತ್ತಾಳೆ ಅನ್ನೋಂಥದ್ದು ಏಕವಚನ. ಇದು ಬಹುವಚನ, ಎರಡನೇದು ಏಕವಚನ. ನಾವು ಯಾವಾಗಲೂ ಕೂಡ ಏಕವಚನ ಮತ್ತೆ ಬಹುವಚನವನ್ನ ಮಿಕ್ಸ್ ಮಾಡಿ ಬರಿಬಾರ್ದು. ಅದನ್ನೇ ಹೇಳೋದು ವರ್ಬ್ ಮಸ್ಟ್ ಅಗ್ರಿ ವಿತ್ ಸಬ್ಜೆಕ್ಟ್ ಇನ್ ನಂಬರ್. ಒಂದಾ ಇದೆರಡೂ ಕೂಡ ಏಕವಚನ ಆಗಿರಬೇಕು, ಅಥವಾ ಎರಡು ಕೂಡ ಬಹುವಚನ ಆಗಿರಬೇಕು. ಏನಿದಕ್ಕೆಲ್ಲ ಉದಾಹರಣೆಗಳು ನೋಡಿ. ವರ್ಬ್ಗೆ ವಾಕ್, ರನ್, ಸಿ, ನಡೆಯೋದು, ಓಡೋದು, ನೋಡೋದು, ಈಜಾಡೋದು, ನಿಲ್ಲೋದು, ಹೋಗುವಂಥದ್ದು, ಗೋ, ಇನ್ವೈಟ್, ಯಾರನ್ನಾರು ಆಹ್ವಾನ ಮಾಡೋವಂಥದ್ದು, ಇದೆಲ್ಲ ಕ್ರಿಯೆಯನ್ನು ಸೂಚಿಸುತ್ತೆ. ಎಲ್ಲ ಕ್ರಿಯೆಯನ್ನು ಸೂಚಿಸುವಂಥ ಪದನೇ ಕ್ರಿಯಾಪದ. ಈಗ ಮತ್ತೆ ಪುನಃ ಸೆಂಟೆನ್ಸ್ಗಳಿದೆ. ಈ ಸೆಂಟೆನ್ಸಲ್ಲಿ ನೀವು ಯಾವುದನ್ನು ಗುರುತಿಸಬೇಕು, ಕ್ರಿಯಾಪದ. ಕ್ರಿಯಾಪದ ಹೇಳಿದ್ರೇನು, ಯಾವ್ದಾದ್ರು ಒಂದು ಕ್ರಿಯೆ ಅಥವಾ ಘಟನೆಯನ್ನ ಸೂಚಿಸುವಂತಹ ಪದ. ಶಿ ಈಸ್ ಸ್ಮೈಲಿಂಗ್. ಶಿ ಅಂತ ಹೇಳಿದ್ರೇನು, ನಾಮಪದನ ಸರ್ವನಾಮನ? ಶಿ ಅನ್ನೋಂಥದ್ದು ಪ್ರೊನೌನ್. ಯಾಕೆ, ಶಿ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಆಗಿರ್ಬೋದು. ಸ್ಮಿತಾ, ಶ್ವೇತಾ, ಶ್ರೇಯ, ಯಾರು ಬೇಕಾದ್ರೂ ಆಗ್ಬೋದಲ್ವಾ, ಅದರಿಂದ ಶಿ ಅನ್ನೋಂಥದ್ದು ಪ್ರೊನೌನ್. ನಮ್ಗೆ ಇಲ್ಲಿ ಬೇಕಾಗಿರೋಂಥದ್ದು ಏನು, ವರ್ಬ್ ಹೇಳಿದ್ರೇನು, ಕ್ರಿಯೆಯನ್ನ ಸೂಚಿಸುವಂಥದ್ದು. ನೋಡಿ, ಸಾಮಾನ್ಯವಾಗಿ ಎಲ್ಲೆಲ್ಲ ING ಬರುತ್ತೋ ಅದು ಕ್ರಿಯೆಯನ್ನ ಸೂಚಿಸುತ್ತೆ. ಇಲ್ಲಿ ಶಿ ಸ್ಮೈಲಿಂಗ್, ಅವಳು ನಗ್ತಿದ್ದಾಳೆ, ಅದರಿಂದ ಸ್ಮೈಲಿಂಗ್ ಅನ್ನೋಂಥದ್ದು ಕ್ರಿಯಾಪದ. ನಂತರ ಸ್ಮಿತಾ ಇಸ್ ಗೋಯಿಂಗ್ ಟು ಸ್ಕೂಲ್. ಸ್ಮಿತಾ ಅನ್ನೋಂಥವ್ರು ಏನ್ ಮಾಡ್ತಾ ಇದಾರೆ, ಶಾಲೆಗೆ ಹೋಗ್ತಾರೆ ಅನ್ನೋಂಥದ್ದು ಕ್ರಿಯಾಪದ, ಗೋಯಿಂಗ್. ವಿ ರೈಟ್ ವಿತ್ ದ ಪೆನ್. ಇಲ್ಲಿ ನೋಡಿ, ಇಲ್ಲಿ ING ಇಲ್ಲ, ನಾವು ಪೆನ್ನಿನ ಸಹಾಯದಿಂದ ಬರಿತೀವಿ ಅಥವಾ ರೈಟ್ ಅನ್ನೋಂಥದ್ದು ಕ್ರಿಯಾಪದ. ಧೋನಿ ಬಿಕೇಮ್ ದ ಕ್ಯಾಪ್ಟನ್. ಇಲ್ಲಿ ಹೇಗೆ ಐಡೆಂಟಿಫೈ ಮಾಡೋದು ನೋಡಿ, ಕ್ಯಾಪ್ಟನ್ ಅನ್ನೋಂಥದ್ದು, ಧೋನಿ ಅನ್ನೋಂಥದ್ದು ಕ್ರಿಯಾಪದ ಆಗುವಂಥ ಸಾಧ್ಯತೆ ಇಲ್ಲ. ಯಾಕೆ, ಅದೊಂದು ನಿರ್ದಿಷ್ಟವಾದಂಥ ವ್ಯಕ್ತಿ ಮತ್ತೆ ಹುದ್ದೆಗೆ ಕೊಟ್ಟಿರುವಂಥ ಹೆಸರು. ನಂತರ ದ ಅಂತ ಹೇಳಿದ್ರೇನು, ದ ಅನ್ನೋಂಥದ್ದೊಂದು ಆರ್ಟಿಕಲ್. ಇಲ್ಲಿ ಯಾವುದು ಕ್ರಿಯಾಪದ ಆಗ್ಬೋದು, ಇದನ್ನೇ ಹೇಳಿದ್ ನೋಡಿ. ಈ ರೀತಿ ಐಡೆಂಟಿಫೈ ಮಾಡ್ತೀವಲ್ಲ, ಇದನ್ನ ಎಲಿಮಿನೇಷನ್ ಮೆಥಡ್ ಅಂತ ಹೇಳಿ ಕರಿತೀವಿ. ಈಗ ಇಲ್ಲಿ ಕ್ರಿಯಾಪದ ಆಗ್ಬೋದಾದಂಥದ್ದು ಯಾವುದು, ಬಿಕೇಮ್ ಅನ್ನೋಂಥದ್ದು. ಅಥವಾ ನಿಮಗೆ ಇದ್ರದ್ದು ಎಕ್ಸಾಂಪಲ್ಗಳನ್ನ ಕಲ್ತಿದ್ರೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಇಲ್ಲ ಹೇಳಿದ್ರೆ ನೀವು ಈ ರೀತಿ ಎಲಿಮಿನೇಟ್ ಅಥವಾ ಆಪ್ಷನ್ಗಳನ್ನ ರಿಮೂವ್ ಮಾಡ್ತಾ ಬರಬೇಕಾಗುತ್ತೆ. ಅದು ಸ್ಮಾರ್ಟ್ ವೇ. ದ ಫಾರ್ಮರ್ಸ್ ಕಲ್ಟಿವೇಟೆಡ್ ದ ಲ್ಯಾಂಡ್. ರೈತರು ಏನ್ ಮಾಡ್ತಾರೆ, ಹೊಲಗಳನ್ನ ಉತ್ತು ಅಲ್ಲಿ ಬೆಳೆಯನ್ನ ಬೆಳಿತಾರೆ. ಇಲ್ಲೂ ಕೂಡ ಯಾವುದು ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನ್ ಮಾಡಬೇಕು, ಎಲಿಮಿನೇಷನ್ ಮಾಡ್ಬೋದು. ಇಲ್ಲಿ ಕ್ರಿಯಾಪದ ಕಲ್ಟಿವೇಟೆಡ್ ಅನ್ನೋಂಥದ್ದು. ನಂತರ ಇನ್ನೊಂದು ಕ್ಲೂ ನಿಮ್ಗೆ, ಇಲ್ಲಿ ನೋಡಿ, ಇಡಿ ಅಂತ ಇದ್ದ ಕಡೆ ನಿಮ್ಗೆ ಸಾಮಾನ್ಯವಾಗಿ ಕ್ರಿಯಾಪದ ಇರುತ್ತೆ. ನಾನು ಏನಕ್ಕೆ ಎಲ್ಲೆಲ್ಲ ಸಾಮಾನ್ಯ ಪದ ಅಂತ ಹೇಳ್ತೀನಿ ನೋಡಿ, ಸಾಮಾನ್ಯವಾಗಿ ಅಂತ ಹೇಳಿದ್ರೆ ಅದು 100% ಪರ್ಫೆಕ್ಟ್ ಆಗಿ ಇರಲೇಬೇಕು ಅಂತ ಇಲ್ಲ. ಕೆಲವೊಂದು ಕಡೆ ಅದು ಆಗ್ಬೋದು, ಕೆಲವೊಂದು ಕಡೆ ಆಗ್ದೇನೂ ಇರ್ಬೋದು. ಉದಾಹರಣೆಗೆ ಇದೆ ING ಅನ್ನೋಂಥದ್ದು. ನೋಡಿ, ING ಅನ್ನೋಂಥದ್ದು ಎಲ್ಲಾ ಕಡೆಗಳು ಕೂಡ ಇಲ್ಲ, ಅಥವಾ ಎಲ್ಲಾ ಕಡೆಯಲ್ಲಿ ಇದ್ರೂ ಕೂಡ ಅದು ಕ್ರಿಯಾಪದ ಆಗ್ಲೇಬೇಕು ಅಂತ ಇರಲ್ಲ. ಬೇರೆ ಬೇರೆ ಕಾರಣಗಳಿಂದ ಅದು ಎಕ್ಸೆಪ್ಷನಲ್ಸ್ ಕೇಸ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಏನು, ಅಡ್ಜೆಕ್ಟಿವ್. ಏನಿದು ಅಡ್ಜೆಕ್ಟಿವ್ ಅಂತ ಹೇಳಿದ್ರೆ, an adjective is a word used to modify or describe a noun or pronoun. ಏನ್ ಮಾಡುತ್ತದು, ಮಾಡಿಫೈ ಅಥವಾ ಡಿಸ್ಕ್ರೈಬ್ ಮಾಡುತ್ತೆ. ಯಾವುದನ್ನ, ನೌನ್ ಆರ್ ಪ್ರೊನೌನ್. ನೋಡಿ, ಸಾಮಾನ್ಯವಾಗಿ ಎಲ್ಲೆಲ್ಲ ನೌನ್ ಬರುತ್ತೋ ಅಲ್ಲೆಲ್ಲ ನಾವು ಅದ್ರ ಜೊತೆಗೆ ಪ್ರೊನೌನ್ ಕೂಡ ಕರ್ಕೊಂಡು ಬರ್ತೀವಿ. ಯಾಕೆ, ಎರಡರದ್ದು ಕೆಲಸ ಒಂದು, ಯಾವ್ದಾದ್ರು ವ್ಯಕ್ತಿ, ಸ್ಥಳ ಅಥವಾ ವಸ್ತು ಇಲ್ಲ ಐಡಿಯಾನ ರೆಪ್ರೆಸೆಂಟ್ ಮಾಡೋವಂಥದ್ದು. ನೌನ್ನ ಬದಲಿಗೆ ನಾವು ಅದನ್ನ ಬಳಸಿದ್ರೆ ಪ್ರೊನೌನ್ ಅಂತ ಹೇಳಿ ಕರಿತೀವಿ ಅಷ್ಟೇ. ಆದ ಕಾರಣದಿಂದ ನೌನ್ ಇರೋ ಕಡೆ ಎಲ್ಲ ಸಾಮಾನ್ಯವಾಗಿ ಪ್ರೊನೌನ್ ಕೂಡ ಇರುತ್ತೆ.
ಈಗ ಅಡ್ಜೆಕ್ಟಿವ್ ಅನ್ನೋಂಥದ್ದು ಏನು ಮಾಡುತ್ತೆ, ಅದು ಮಾಡಿಫೈ ಮಾಡುತ್ತೆ ಅಥವಾ ಡಿಸ್ಕ್ರೈಬ್ ಮಾಡುತ್ತೆ. ಮಾಡಿಫೈ ಅಂತ ಹೇಳಿದ್ರೆ ಬದಲಾವಣೆ ಮಾಡುತ್ತೆ, ಇಲ್ಲ ಅದು ಡಿಸ್ಕ್ರೈಬ್ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಹೇಗೆ ಕೊಡುತ್ತೆ ನಿಮಗೆ ಎಕ್ಸಾಂಪಲ್ ನೋಡಿದಾಗ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಅಡ್ಜೆಕ್ಟಿವ್ ಅನ್ನೋಂಥದ್ದು ಆನ್ಸರ್ ಮಾಡುತ್ತೆ. ಯಾವ ಕ್ವಶನ್ಗೆಲ್ಲ ಆನ್ಸರ್ ಮಾಡುತ್ತೆ? ವಿಚ್ ಒನ್ ಹೇಳಿದ್ರೆ ಯಾವುದು, ವಾಟ್ ಕೈಂಡ್ ಯಾವ ರೀತಿಯದು, ಎಷ್ಟಿದೆ, ಅದನ್ನೆಲ್ಲ ಅಡ್ಜೆಕ್ಟಿವ್ ತಿಳಿಸುತ್ತೆ. ಹೇಗೆ ತಿಳಿಸುತ್ತೆ ಎಕ್ಸಾಂಪಲ್ ಬಂದಾಗ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಹೇಳ್ಕೊಡ್ತೀನಿ. ಈಗ ಇದಕ್ಕೆ ಉದಾಹರಣೆ ಏನು? ಬ್ಯೂಟಿಫುಲ್, ಕ್ಯೂಟ್, ಟಾಲ್, ಇದೇ ರೀತಿ ಬೇರೆ ಬೇರೆ ವರ್ಡ್ಸ್ಗಳು ಬರುತ್ತೆ. ಉದಾಹರಣೆಗೆ ಕೇರ್ಫುಲಿ. ನೋಡಿ, ಯಾರೊಬ್ರು ತುಂಬಾ ಸುಂದರವಾಗಿದ್ದಾರೆ, ಯಾವುದೋ ಒಂದು ಸ್ಥಳ ತುಂಬಾ ಸುಂದರವಾಗಿದೆ, ಬೆಂಗಳೂರು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತೀವಿ. ನೋಡಿ, ಬೆಂಗಳೂರು ಅನ್ನೋಂಥದ್ದು ನಾಮಪದ ಆಯಿತು, ನೌನ್ ಆಯಿತು. ಅದು ಯಾವ ರೀತಿ ಇದೆ ಅನ್ನೋಂಥದ್ದನ್ನ ಡಿಸ್ಕ್ರೈಬ್ ಮಾಡುತ್ತೆ. ಇದು ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ. ಜೊತೆಗೆ ನೋಡಿ, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, ಹೆಲ್ತಿ ಅನ್ನೋಂಥದ್ದು. ಒಬ್ಬ ವ್ಯಕ್ತಿನ ನೀವು ಹೇಳಬೇಕು ಅಂತ ಇದ್ರೆ ಅವನು, ಅವನನ್ನೋಂಥದ್ದು ಏನಾಯ್ತು? ಹಿ, ಅದೊಂದು ಪ್ರೊನೌನ್ ಏನ್ ತಿಳಿಸುತ್ತೆ? ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿನ ಸೂಚಿಸ್ತಾ ಇದೆ. ಒಬ್ಬ ವ್ಯಕ್ತಿ ತುಂಬಾ ಹೆಲ್ತಿ ಆಗಿದ್ದಾನೆ. ಹೆಲ್ತಿ ಅನ್ನೋಂಥದ್ದು ಏನನ್ನ ಡಿಸ್ಕ್ರೈಬ್ ಮಾಡುತ್ತೆ? ಆ ವ್ಯಕ್ತಿ ಹೇಗಿದ್ದಾನೆ ಅನ್ನೋಂಥದ್ದು ಡಿಸ್ಕ್ರೈಬ್ ಮಾಡುತ್ತೆ. ಅಡ್ಜೆಕ್ಟಿವ್ ಕೆಲಸ ಏನು? ನೌನ್ ಅಥವಾ ಪ್ರೊನೌನ್ನ ಡಿಸ್ಕ್ರೈಬ್ ಮಾಡೋದಷ್ಟೇ. ಓಲ್ಡ್, ನೋಡಿ ತುಂಬಾ ಹಳೆಯ ಬಿಲ್ಡಿಂಗ್. ಬಿಲ್ಡಿಂಗ್ ಅನ್ನೋಂಥದ್ದು ನೌನ್, ಅದು ಹೇಗಿದೆ ಅನ್ನೋಂಥದ್ದನ್ನ ತಿಳಿಸುತ್ತೆ. ಉದಾಹರಣೆಗಳನ್ನ ನೋಡ್ಕೊಂಡು ಬರೋಣ. ಅರ್ಜುನ ವಾಸ್ ಅ ಬ್ರೇವ್ ವಾರಿಯರ್. ಅರ್ಜುನ ಒಬ್ಬ ಧೀರ ಯೋಧ. ಯೋಧ ಅನ್ನೋಂಥದ್ದು ಯಾರನ್ನ ಸೂಚಿಸುತ್ತೆ? ಅರ್ಜುನನ್ನ ಸೂಚಿಸುತ್ತೆ. ಅವನು ಎಂಥ ಯೋಧ? ತುಂಬಾ ಧೀರ, ತುಂಬಾ ಧೈರ್ಯಶಾಲಿ. ಅದರಿಂದ ಬ್ರೇವ್ ಅನ್ನೋಂಥದ್ದು ಅರ್ಜುನನ ಡಿಸ್ಕ್ರೈಬ್ ಮಾಡುತ್ತೆ. ಡಿಸ್ಕ್ರೈಬ್ ಮಾಡುವಂಥದ್ದು ಏನು? ಅಡ್ಜೆಕ್ಟಿವ್. ಯಾವುದನ್ನ ಡಿಸ್ಕ್ರೈಬ್ ಮಾಡಬೇಕು ಅದು ಮುಖ್ಯ ಇಲ್ಲಿ. ಯಾವುದನ್ನ? ಪ್ರೊನೌನ್ ಅಥವಾ ನೌನನ್ನ ಡಿಸ್ಕ್ರೈಬ್ ಮಾಡಬೇಕು. ಆಗ ಮಾತ್ರ ನಾವು ಅದನ್ನ ಏನಂತ ಕರಿತೀವಿ? ಅದನ್ನ ಅಡ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಎರಡನೇ ಸೆಂಟೆನ್ಸ್ ನೋಡಿ, ಯು ಆರ್ ಅ ಕ್ಲೆವರ್ ಬಾಯ್. ಯು ಅನ್ನೋಂಥದ್ದೇನು? ಯು ಅನ್ನೋಂಥದ್ದು ಪ್ರೊನೌನ್. ಯು ಆರ್ ಅ ಕ್ಲೆವರ್ ಬಾಯ್. ನೀನು ಯಾವ ರೀತಿ ಹುಡುಗ? ನೀನು ತುಂಬಾ ಬುದ್ಧಿವಂತ ಹುಡುಗ, ತುಂಬಾ ಜಾಣ. ಕ್ಲೆವರ್, ಹುಡುಗ ಯಾವ ರೀತಿ ಅವನು ಅನ್ನೋಂಥದ್ದನ್ನ ಸೂಚಿಸುತ್ತೆ, ಅದನ್ನ ಡಿಸ್ಕ್ರೈಬ್ ಮಾಡುತ್ತೆ. ನಿಷಾದ್ ಇಸ್ ಅ ರಿಚ್ ಮ್ಯಾನ್. ನಿಷಾದ್ ತುಂಬಾ ಶ್ರೀಮಂತ ವ್ಯಕ್ತಿ. ನಿಷಾದ್ ಅನ್ನೋದನ್ನ ಯಾವ ಪದ ಡಿಸ್ಕ್ರೈಬ್ ಮಾಡುತ್ತೆ? ಯಾವ ರೀತಿ ಇದ್ದಾರೆ ಅನ್ನೋಂಥದ್ದು, ರಿಚ್ ಅನ್ನೋಂಥದ್ದು ಡಿಸ್ಕ್ರೈಬ್ ಮಾಡುತ್ತೆ. ಅದರಿಂದ ಅದು ಅಡ್ಜೆಕ್ಟಿವ್. ಟೈಗರ್ ಇಸ್ ಅ ಕ್ರೂಯಲ್ ಅನಿಮಲ್. ಟೈಗರ್ ತುಂಬಾ ಕ್ರೂರಿ. ಟೈಗರ್ನ ಡಿಸ್ಕ್ರೈಬ್ ಮಾಡುವಂಥದ್ದು ಕ್ರೂಯಲ್. ಪ್ರಿಯಾ ವೋರ್ ಅ ಲವ್ಲಿ ಫ್ಲವರ್. ಪ್ರಿಯಾ ತುಂಬಾ ಸುಂದರವಾಗಿರುವಂತ ಹೂವನ್ನ ಮುಡಿದಿದ್ದಾರೆ. ಇಲ್ಲಿ ಲವ್ಲಿ ಅನ್ನೋಂಥದ್ದು ಏನಾಗುತ್ತೆ? ಅಡ್ಜೆಕ್ಟಿವ್ ಆಗತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋವಂಥದ್ದು ಇದು. ಎಲ್ಲೆಲ್ಲ ನೌನ್ ಮತ್ತೆ ಪ್ರೊನೌನ್ ಬರುತ್ತೋ ಅದನ್ನ ಡಿಸ್ಕ್ರೈಬ್ ಮಾಡಲಿಕ್ಕೆ ಬಳಸುವಂಥ ಪದ ಅಡ್ಜೆಕ್ಟಿವ್. ನೆಕ್ಸ್ಟ್ ಬರುವಂಥದ್ದು ಅಡ್ವರ್ಬ್. ಏನಿದು ಅಡ್ವರ್ಬ್ ಹೇಳಿದ್ರೆ? ಆ್ಯನ್ ಅಡ್ವರ್ಬ್ ಮಾಡಿಫೈಸ್ ಆರ್ ಡಿಸ್ಕ್ರೈಬ್ಸ್. ನೋಡಿ, ಎಡಿ ಬರುವಂಥ ಕಡೆ ಏನು ಬರುತ್ತೆ? ಮಾಡಿಫೈಸ್ ಆರ್ ಡಿಸ್ಕ್ರೈಬ್ಸ್ ಅಂತ ಬರುತ್ತೆ. ಈಗ ಇಲ್ಲಿ ನೀವೊಂದು ಮುಖ್ಯವಾದಂಥ ವಿಚಾರವನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಏನದು? ಅಡ್ಜೆಕ್ಟಿವ್ ಅನ್ನೋಂಥದ್ದು ನೌನ್ ಅಥವಾ ಪ್ರೊನೌನ್ನ ಡಿಸ್ಕ್ರೈಬ್ ಮಾಡುತ್ತೆ. ಅಡ್ವರ್ಬ್ ಅನ್ನೋಂಥದ್ದು ಯಾವ್ದನ್ನ ಡಿಸ್ಕ್ರೈಬ್ ಮಾಡಬೇಕು? ಆಬ್ವಿಯಸ್ಲಿ ಅದು ವರ್ಬ್ನ ಡಿಸ್ಕ್ರೈಬ್ ಮಾಡಬೇಕು. ಜೊತೆಗೆ ಅದು ಯಾವುದನ್ನ ಡಿಸ್ಕ್ರೈಬ್ ಮಾಡುತ್ತೆ? ಅಡ್ಜೆಕ್ಟಿವ್ನ ಡಿಸ್ಕ್ರೈಬ್ ಮಾಡಬಹುದು, ಅಥವಾ ಇನ್ನೊಂದು ಅಡ್ವರ್ಬ್ ಅನ್ನು ಕೂಡ ಮಾಡಿಫೈ ಅಥವಾ ಡಿಸ್ಕ್ರೈಬ್ ಮಾಡಬಹುದು. ಮತ್ತೆ ಪುನಃ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಡ್ವರ್ಬ್ ಯಾವುದನ್ನ ಮಾಡಿಫೈ ಮಾಡುತ್ತೆ? ವರ್ಬ್ ಅನ್ನ ಮಾಡಿಫೈ ಮಾಡುತ್ತೆ. ಜೊತೆಗೆ ಅದು ಅಡ್ಜೆಕ್ಟಿವ್ ಅನ್ನು ಮಾಡಿಫೈ ಮಾಡಬಹುದು, ಅಥವಾ ಇನ್ನೊಂದು ಅಡ್ವರ್ಬ್ ಅನ್ನು ಕೂಡ ಮಾಡಿಫೈ ಮಾಡಬಹುದು. ಎಕ್ಸಾಂಪಲ್ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಇದನ್ನ ಮಾತ್ರ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಇದೊಂದು ಸ್ಪೆಷಲ್ ಕೇಸ್. ಅಡ್ವರ್ಬ್ ಯಾವುದನ್ನ ಮಾಡಿಫೈ ಮಾಡಲ್ಲ, ಅದು ಅತ್ಯಂತ ಮುಖ್ಯವಾದಂಥದ್ದು. ಅಡ್ವರ್ಬ್ ಯಾವುದನ್ನ ಮಾಡಿಫೈ ಮಾಡಲ್ಲ, ಇಟ್ ನೆವರ್ ಮಾಡಿಫೈಸ್ ನೌನ್. ನೌನನ್ನ ಅಥವಾ ಪ್ರೊನೌನ್ ಕೂಡ ಬರುತ್ತೆ. ನೌನ್ ಬಂದ ಕೂಡಲೇ ನೌನ್ ಅಥವಾ ಪ್ರೊನೌನ್ನ ಮಾಡಿಫೈ ಮಾಡಲ್ಲ. ನೌನ್ ಅಥವಾ ಪ್ರೊನೌನ್ನ ಮಾಡಿಫೈ ಮಾಡಿದ್ರೆ ಅದು ಯಾವುದಾಗುತ್ತೆ? ಹಿಂದೆ ಓದಿದ್ರಲ್ವಾ, ಅದು ಅಡ್ಜೆಕ್ಟಿವ್. ವರ್ಬ್ ಅಡ್ಜೆಕ್ಟಿವ್ ಅಥವಾ ಇನ್ನೊಂದು ಅಡ್ವರ್ಬ್ನ ಮಾಡಿಫೈ ಮಾಡಿದ್ರೆ ಅದು ಅಡ್ವರ್ಬೇ ಆಗಿರುತ್ತೆ. ನಂತರ ಇದು ಯಾವ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುತ್ತೆ? ಅಡ್ವರ್ಬ್ ಪದವನ್ನು ಬಳಸಿದಾಗ ನಮಗೆ ಏನು ಉತ್ತರ ಸಿಗುತ್ತೆ, ಅಥವಾ ಅದು ಯಾವುದ್ರ ಬಗ್ಗೆ ಮಾತಾಡುತ್ತೆ? ಯಾವಾಗಾಯ್ತು, ಎಲ್ಲ ಆಯ್ತು, ಹೌ ಅಂತ ಹೇಳಿದ್ರೆ ಹೇಗೆ, ವೈ ಯಾಕೆ, ಯಾವ ಕಂಡೀಷನಲ್ಲಿ ಆಯಿತು, ಇದನ್ನೆಲ್ಲ ಸೂಚಿಸುತ್ತೆ. ಹೇಳಿದ್ರೆ ಒಂದು ಕ್ರಿಯೆ ಯಾವಾಗಾಯ್ತು, ಎಲ್ಲ ಆಯ್ತು, ಹೇಗಾಯ್ತು, ಅದನ್ನೆಲ್ಲ ಸೂಚಿಸ್ತದೆ.
ವರ್ಬನ್ನು ಡಿಸ್ಕ್ರೈಬ್ ಮಾಡುತ್ತೆ, ಅಥವಾ ಅದು ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್ ಅನ್ನು ಕೂಡ ಡಿಸ್ಕ್ರೈಬ್ ಮಾಡ್ಬೋದು. ನಿಮಗೆ ಎಕ್ಸಾಂಪಲ್ ಬಂದಾಗ ಅದು ಗೊತ್ತಾಗುತ್ತೆ. ವರ್ಡ್ಸ್ಗಳು ಯಾವುದು ನೋಡಿ, ನೀಟ್ಲಿ, ಎವ್ರಿಡೇ, ವೆರಿ, ಬ್ಯಾಡ್ಲಿ, ಫುಲ್ಲಿ, ಕೇರ್ಫುಲಿ, ಹಾರ್ಡ್ಲಿ, ಇದೆಲ್ಲ ಅಡ್ವರ್ಬಿಗೆ ಇರುವಂಥ ಉದಾಹರಣೆಗಳು. ಒಂದು ಉದಾಹರಣೆ ತಗೊಳ್ಳಿ ಇಲ್ಲಿ, ಕ್ವಿಕ್ಲಿ ಅನ್ನೋಂಥದ್ದು ಕೆಲಸವನ್ನ ಕ್ವಿಕ್ ಆಗಿ ಮಾಡ್ದ ಅಂತ ಹೇಳ್ತೀವಿ. ಯೂಶುವಲಿ ಅದು ಇಂಗ್ಲೀಷ್ನಲ್ಲಿ ಕ್ವಿಕ್ಲಿ ಅನ್ನೋಂಥ ಪದವನ್ನು ಬಳಸಬೇಕು. ಅಥವಾ ಸೈಲೆಂಟ್ಲಿ ಅನ್ನೋಂಥದ್ದು, ಒಂದು ಕೆಲಸವನ್ನ ತುಂಬ ವೇಗವಾಗಿ ಮಾಡ್ದ, ಕ್ವಿಕ್ಲಿ, ತುಂಬ ಸೈಲೆಂಟಾಗಿ ಮಾಡ್ದ, ಸದ್ದ ಇಲ್ದಂಗೆ ಮಾಡ್ದ, ಆಗ ಸೈಲೆಂಟ್ಲಿ ಅನ್ನೋಂಥದ್ದು ಬರುತ್ತೆ. ಅಂದರೆ ಯಾವ ರೀತಿ ಮಾಡಿದ ಕ್ರಿಯೆಯನ್ನು ಅದು ಡಿಸ್ಕ್ರೈಬ್ ಮಾಡುತ್ತೆ. ಬನ್ನಿ ಹಾಗಿದ್ರೆ ಉದಾಹರಣೆಗಳನ್ನ ನೋಡ್ಕೊಂಡು ಬರೋಣ. ದ ಕಂಡೀಷನ್ ಆಫ್ ಪೇಷಂಟ್ ಸ್ಲೈಟ್ಲಿ ಇಂಪ್ರೂವ್ಡ್. ಇದರಲ್ಲಿ ಯಾವುದನ್ನು ಹುಡುಕ್ಬೇಕು ನಾವು? ನಾಮಪದವನ್ನು ಹುಡುಕೋದು ಗೊತ್ತಾಯಿತು, ಕ್ರಿಯಾಪದವನ್ನು ಹುಡುಕೋದು ಗೊತ್ತಾಯಿತು. ಈಗ ನಾವು ಹುಡುಕ್ಬೇಕಾಗಿರೋವಂಥದ್ದು ಅಡ್ವರ್ಬ್. ಅಡ್ವರ್ಬ್ ಯಾವುದನ್ನ ಮಾಡಿಫೈ ಅಥವಾ ಡಿಸ್ಕ್ರೈಬ್ ಮಾಡುತ್ತೆ? ವರ್ಬನ್ನು ಮಾಡ್ಬೋದು, ಅಥವಾ ಇನ್ಯಾವುದನ್ನು ಮಾಡ್ಬೋದು? ಇನ್ನದು ಅಡ್ಜೆಕ್ಟಿವನ್ನು ಮಾಡಿಫೈ ಮಾಡ್ಬೋದು, ಜೊತೆಗೆ ಬೇರೆ ಒಂದು ಅಡ್ವರ್ಬ್ ಅನ್ನು ಕೂಡ ಅದು ಮಾಡಿಫೈ ಮಾಡಬಹುದು. ಈ ರೂಲ್ನ ಅಪ್ಲೈ ಮಾಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ದ ಕಂಡೀಷನ್ ಆಫ್ ಪೇಷಂಟ್ ಸ್ಲೈಟ್ಲಿ ಇಂಪ್ರೂವ್ಡ್. ಪೇಷಂಟ್ ಅಥವಾ ರೋಗಿಯ ಕಂಡೀಷನ್ ಸ್ವಲ್ಪ ಇಂಪ್ರೂವ್ ಆಗಿದೆ, ಸ್ವಲ್ಪ ಚೇತರಿಕೆ ಕಂಡಿದೆ. ಚೇತರಿಕೆ ಅನ್ನೋಂಥದ್ದು ಏನು? ಇಂಪ್ರೂವ್ಡ್ ಅನ್ನೋಂಥದ್ದು ಕ್ರಿಯೆಯನ್ನು ಸೂಚಿಸುತ್ತೆ. ಯಾವ ರೀತಿ ಅದು ಇಂಪ್ರೂವ್ ಆಗಿದೆ? ಸ್ಲೈಟ್ಲಿ, ಹೌದಾ ಅಲ್ವಾ ಅಂತ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಅದರಿಂದ ಸ್ಲೈಟ್ಲಿ ಅನ್ನೋಂಥದ್ದು ಇಂಪ್ರೂವ್ಮೆಂಟ್ ಹೇಗಾಗಿದೆ ಅನ್ನೋಂಥದ್ದನ್ನ ಸೂಚಿಸುತ್ತೆ, ಅದು ಅಡ್ವರ್ಬ್. ಅದರಿಂದ ಈ ಅಡ್ವರ್ಬ್ ಇಂಪ್ರೂವ್ಮೆಂಟ್ ಹೇಗಿದೆ, ಕ್ರಿಯೆ ಹೇಗಿದೆ, ಫಾಸ್ಟಾಗಿ ನಡೀತಾ ಇದೆಯಾ, ಸ್ಲೋ ಆಗಿ ನಡೀತಾ ಇದೆಯಾ ಅನ್ನೋಂಥದ್ದನ್ನ ತಿಳಿಸ್ತಾ ಇದೆ. ನಂತರ, ಹಿ ರೀಸೆಂಟ್ಲಿ ಪರ್ಚೇಸ್ ಅ ಕಾಸ್ಟ್ಲಿ ಮೊಬೈಲ್ ಫೋನ್. ಅವನು ರೀಸೆಂಟಾಗಿ ಸದ್ಯದಲ್ಲೇ ಒಂದು ತುಂಬ ಬೆಲೆ ಬಾಳುವಂಥ ಮೊಬೈಲ್ ಫೋನ್ನ ಖರೀದಿ ಮಾಡ್ದ. ಇದರಲ್ಲಿ ಯಾವುದು ಅಡ್ವರ್ಬ್? ರೀಸೆಂಟ್ಲಿ ಅನ್ನೋಂಥದ್ದು ಅಡ್ವರ್ಬ್. ಯಾಕೆ? ಪರ್ಚೇಸ್ಡ್ ಅನ್ನೋಂಥದ್ದೇನು? ಕ್ರಿಯಾಪದ. ಯಾವಾಗ ಅವನು ಪರ್ಚೇಸ್ ಮಾಡ್ದ, ಟೈಮ್ನ ಸೂಚಿಸುತ್ತೆ. ವೆನ್ ಅನ್ನೋಂಥದ್ದಕ್ಕೆ ಆನ್ಸರ್ ಕೊಡುತ್ತೆ. ರೀಸೆಂಟ್ಲಿ, ಸದ್ಯದಲ್ಲೇ ಅವನದನ್ನ ತಗೊಂಡ, ಒಂದು ವರ್ಷ ಹಿಂದೆ, ಒಂದು ತಿಂಗಳ ಹಿಂದೆ ತಗೊಂಡಿರುವಂಥದ್ದಲ್ಲ. ಇಟ್ ಈಸ್ ಅ ಫ್ರಾಗಲ್ ಮೆಟೀರಿಯಲ್, ಹ್ಯಾಂಡಲ್ ಇಟ್ ಕೇರ್ಫುಲಿ. ನೀವು ಅಮೆಝಾನಲ್ಲಿ ಪಾರ್ಸೆಲ್ ಬಂದಾಗ, ಅಥವಾ ಕೆಲವೊಂದು ತುಂಬ ಡೆಲಿಕೇಟ್ ಹೇಳಿದ್ರೆ ಮುಟ್ಟಿದ ಕೂಡಲೇ ತುಂಡಾಗೋವಂಥದ್ದು, ಕಟ್ಟಾಗೋವಂಥದ್ದು ವಸ್ತುಗಳಿದ್ರೆ, ಆ ಎಲ್ಲ ಬಾಕ್ಸ್ಗಳಲ್ಲಿ ಫ್ರಾಗಲ್ ಅನ್ನೋಂಥದ್ದನ್ನ ಬರೆದಿರ್ತಾರೆ, ನೀವು ನೋಡಿರ್ಬೋದು. ಇಟ್ ಇಸ್ ಅ ಫ್ರಾಗಲ್ ಮೆಟೀರಿಯಲ್, ಹ್ಯಾಂಡಲ್ ಇಟ್ ಕೇರ್ಫುಲಿ. ನೀವು ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡಬೇಕು, ತುಂಬ ಜಾಗರೂಕತೆಗಳನ್ನ ನೀನು ವಹಿಸಬೇಕು. ಇಲ್ಲಿ ಕೇರ್ಫುಲಿ ಅನ್ನೋಂಥದ್ದು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ತಿಳಿಸುತ್ತೆ. ತುಂಬ ರ್ಯಾಶ್ ಆಗಿ ಹಿಡಿದು ಬಡ್ದು ಎತ್ತಾಕೋದೆಲ್ಲ ಮಾಡಬಾರ್ದು, ಜೋಪಾನವಾಗಿ ಅದನ್ನು ತಗೊಂಡು ಹೋಗಬೇಕು. ಅಂದ ಕೇರ್ಫುಲಿ ಅನ್ನೋಂಥದ್ದು ನೀನು ಕ್ರಿಯೆನ ಯಾವ ರೀತಿ ಮಾಡಬೇಕು ಅಂತ ಸೂಚಿಸುತ್ತೆ, ಅದು ಅಡ್ವರ್ಬ್. ನೋಡಿ, ಇಲ್ಲಿ ಬರುತ್ತೆ ಮುಖ್ಯವಾದಂಥ ಉದಾಹರಣೆ. ಪಲ್ಲವ್ ಇಸ್ ಅ ವೆರಿ ಪ್ರೆಟಿ ಗರ್ಲ್. ಗರ್ಲ್ ಅನ್ನೋಂಥದ್ದೇನು? ಗರ್ಲ್ ಅನ್ನೋಂಥದ್ದು ಒಂದು ನೌನ್. ಪ್ರೆಟಿ ಅನ್ನೋಂಥದ್ದು ಏನನ್ನ ಸೂಚಿಸುತ್ತೆ? ಆ ಹುಡುಗಿ ಯಾವ ರೀತಿ ಇದ್ದಾಳೆ ಅನ್ನೋಂಥದ್ದನ್ನ ಸೂಚಿಸುತ್ತೆ. ಆ ಹುಡುಗಿ ತುಂಬ ಸುಂದರವಾಗಿದ್ದಾಳೆ, ತುಂಬ ಲಕ್ಷಣವಾಗಿದ್ದಾಳೆ. ಪ್ರೆಟಿ ಅನ್ನೋಂಥದ್ದು ಹುಡುಗಿಯ ಬಗ್ಗೆ ವಿವರವನ್ನು ಕೊಡುತ್ತೆ, ಹುಡುಗಿಯನ್ನ ಡಿಸ್ಕ್ರೈಬ್ ಮಾಡುತ್ತೆ. ಯಾವುದಾದರೂ ನೌನನ್ನ ಅಥವಾ ಪ್ರೊನೌನನ್ನ ಡಿಸ್ಕ್ರೈಬ್ ಮಾಡುವಂಥ ವರ್ಡ್ಗೆ ಏನಂತ ಕರಿತೀವಿ? ಅದಕ್ಕೆ ನಾವು ಅಡ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಅಡ್ಜೆಕ್ಟಿವ್ ಯಾವುದಾಯ್ತು? ಪ್ರೆಟಿ ಅನ್ನೋಂಥದ್ದು ಅಡ್ಜೆಕ್ಟಿವ್ ಆಯಿತು. ನೆಕ್ಸ್ಟ್ ಬರೋವಂಥದ್ದು ವೆರಿ. ವೆರಿ ಅನ್ನೋಂಥದ್ದು ಏನು? ಪ್ರೆಟ್ಟಿನೂ ಕೂಡ ಡಿಸ್ಕ್ರೈಬ್ ಮಾಡುತ್ತೆ, ತುಂಬ ಸುಂದರವಾಗಿದ್ದಾಳೆ. ಈಗ ನೋಡಿ, ಅಡ್ಜೆಕ್ಟಿವ್ ಅನ್ನೇ ಇದು ಮಾಡಿಫೈ ಮಾಡುತ್ತೆ. ಪ್ರೆಟಿ ಆಗಿದ್ದಾಳೆ, ತುಂಬ ಪ್ರೆಟಿ ಆಗಿದ್ದಾಳೆ. ಆದ್ರಿಂದ ಈ ವೆರಿ ಅನ್ನೋಂಥದ್ದು ಯಾವುದನ್ನ ಮಾಡಿಫೈ ಮಾಡ್ತಾ ಇದೆ? ವೆರಿ ಅನ್ನೋಂಥದ್ದು ಈ ಅಡ್ಜೆಕ್ಟಿವ್ ಅನ್ನೇ ಮಾಡಿಫೈ ಮಾಡ್ತಾ ಇದೆ. ಮತ್ತೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗರ್ಲ್ ಅನ್ನೋಂಥದ್ದು ನೌನ್, ನೌನನ್ನ ಮಾಡಿಫೈ ಮಾಡ್ತಾ ಇದೆ. ಪ್ರೆಟಿ ಅನ್ನೋಂಥದ್ದು ನೌನನ್ನ ಮಾಡಿಫೈ ಮಾಡೋವಂಥದ್ದನ್ನ ನಾವು ಏನಂತ ಕರಿತೀವಿ? ನೌನನ್ನ ಮಾಡಿಫೈ ಮಾಡೋವಂಥದ್ದನ್ನ ನಾವು ಅಡ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಈಗ ಆ ಅಡ್ಜೆಕ್ಟಿವ್ ಅನ್ನೇ ವೆರಿ ಅನ್ನೋಂಥದ್ದು ಮಾಡಿಫೈ ಮಾಡ್ತಾ ಇದೆ ಅಥವಾ ಡಿಸ್ಕ್ರೈಬ್ ಮಾಡ್ತಾ ಇದೆ. ಅರ್ಥ ಆಯ್ತಲ್ವಾ? ನೀವು ಯಾವುದಾದ್ರು ಒಂದು ಕಾರ್ನ ನೋಡ್ತೀರಾ, ಕಾರ್ ಚೆನ್ನಾಗಿದೆ. ಇಲ್ಲಿ ಕಾರ್ ಅನ್ನೋಂಥದ್ದು ಏನಾಯ್ತು? ನಾಮಪದ. ಚೆನ್ನಾಗಿದೆ ಅನ್ನೋಂಥದ್ದೇನು? ಅದನ್ನ ಡಿಸ್ಕ್ರೈಬ್ ಮಾಡೋವಂಥದ್ದು ಅಡ್ಜೆಕ್ಟಿವ್. ನಂತರ ಹೇಳ್ತೀರಾ ಕಾರು ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಏನಾಯ್ತು? ನೀವು ಅದು ಎಷ್ಟು ಸುಂದರವಾಗಿದೆ ಅನ್ನೋಂಥದ್ದನ್ನ ಮತ್ತೆ ಪುನಃ ಡಿಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಸ್ವಲ್ಪ, ತುಂಬ ಅನ್ನೋಂಥದ್ದು. ಆದ್ರಿಂದ
ಈ ಎಕ್ಸಾಂಪಲ್ ಅಲ್ಲಿ ವೆರಿ ಅನ್ನುವಂಥದ್ದು ಅಡ್ವರ್ಬ್ ಆಯ್ತು. ಯಾಕೆ ಅದು ಅಡ್ವರ್ಬ್ ಆಗಿರೋದಕ್ಕೆ ಕಾರಣ ಅದು ಅಡ್ಜೆಕ್ಟಿವ್ ಅನ್ನೇ ಮಾಡಿಫೈ ಅಥವಾ ಡಿಸ್ಕ್ರೈಬ್ ಮಾಡ್ತಾ ಇದೆ. ನಂತರ ಶಿ ರೆಗ್ಯುಲರ್ಲಿ ವಾಟರ್ಸ್ ದ ಪ್ಲಾಂಟ್. ನೋಡಿ, ಸಾಮಾನ್ಯವಾಗಿ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇರ್ತಾರೆ. ನಿಮ್ಮ ಮನೆಯಲ್ಲಿ ತರಕಾರಿ ಆಗಿರ್ಬೋದು ಅಥವಾ ಬೇರೆನೇ ಗಿಡ ಇದ್ರು ಕೂಡ ಪ್ರತಿ ದಿವಸ ರೆಗ್ಯುಲರ್ ಆಗಿ ನೀರನ್ನ ಹಾಕ್ತಾ ಇದ್ರೆ ಅದನ್ನ ಇಂಗ್ಲಿಷಲ್ಲಿ ಏನಂತ ಕರಿಬೇಕು ನಾವು? ಶಿ ರೆಗ್ಯುಲರ್ಲಿ ವಾಟರ್ಸ್ ದ ಪ್ಲಾಂಟ್. ಇಲ್ಲಿ ಯಾವ ರೀತಿ ನೀರನ್ನ ಹಾಕ್ತಾ ಇದ್ದಾರೆ? ವರ್ಷಕ್ಕೊಂದ್ಸಲನ, ದಿವಸಕ್ಕೊಂದ್ಸಲನ, ನಿಯಮಿತವಾಗಿ ನೀರನ್ನ ಹಾಕ್ತಾ ಇದ್ದಾರೆ. ನೀರನ್ನ ಹಾಕೋದಕ್ಕೆ ಏನಂತ ಕರೆಯೋದು? ವಾಟರ್ಸ್ ಅಂತ ಕರೀತಾರೆ. ಯಾವ ರೀತಿ ನೀರನ್ನ ಹಾಕ್ತಾ ಇದ್ದಾರೆ? ರೆಗ್ಯುಲರ್ ಆಗಿ ನೀರನ್ನ ಹಾಕ್ತಾ ಇದ್ದಾರೆ. ಅದರಿಂದ ರೆಗ್ಯುಲರ್ಲಿ ಅನ್ನೋಂಥದ್ದು ಅಡ್ವರ್ಬ್ ಆಗುತ್ತೆ. ಕ್ರಿಯೆಯನ್ನು ಅದು ಡಿಸ್ಕ್ರೈಬ್ ಮಾಡ್ತಾ ಇದೆ. ನಂತರ ಬರುವಂಥದ್ದು ಪ್ರಿಪೊಸಿಷನ್. ಏನಿದು ಪ್ರಿಪೊಸಿಷನ್ ಹೇಳಿದ್ರೆ? ಅ ಪ್ರಿಪೊಸಿಷನ್ ಇಸ್ ಅ ವರ್ಡ್ ಪ್ಲೇಸ್ ಬಿಫೋರ್ ನೌನ್ ಆರ್ ಪ್ರೊನೌನ್ ಟು ಫಾರ್ಮ್ ಅ ಫ್ರೇಸ್ ಮಾಡಿಫೈಂಗ್ ಅನದರ್ ವರ್ಡ್ ಇನ್ ದ ಸೆಂಟೆನ್ಸ್. ಪ್ರಿಪೊಸಿಷನ್ ಅನ್ನೋಂಥದ್ದನ್ನ ನೌನ್ ಅಥವಾ ಪ್ರೊನೌನ್ಗಿಂತ ಮುಂಚೆ ಬಳಸ್ತೀವಿ. ಅದರ ಕೆಲಸ ಏನು? ಟು ಫಾರ್ಮ್ ಅ ಫ್ರೇಸ್. ಅದೊಂದು ಫ್ರೇಸನ್ನು ಫಾರ್ಮ್ ಮಾಡುತ್ತೆ. ಅದರ ಕೆಲಸ ಸೆಂಟೆನ್ಸ್ ಅಲ್ಲಿರುವಂತಹ ಇನ್ನೊಂದು ವರ್ಡನ್ನು ಏನು ಮಾಡುತ್ತೆ? ಮಾಡಿಫೈ ಮಾಡುತ್ತೆ. ಅಥವಾ ತುಂಬ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ಒಂದು ಸೆಂಟೆನ್ಸಲ್ಲಿ ಯಾವುದಾದ್ರೂ ಬೇರೆ ಬೇರೆ ನೌನ್ ಬಗ್ಗೆ ಮಾತಾಡುತ್ತೆ, ಅದ್ರ ಮಧ್ಯೆ ಸಂಬಂಧವನ್ನು ಕಲ್ಪಿಸುತ್ತೆ. ಉದಾಹರಣೆಗಳನ್ನ ನೋಡಿ. ಇನ್, ಆನ್, ಎಟ್, ಅಬೌಟ್, ಆಫ್ಟರ್, ಅಲಾಂಗ್ ಇದೆಲ್ಲ ಪ್ರಿಪೊಸಿಷನ್ಗೆ ಎಕ್ಸಾಂಪಲ್ಗಳು. ಉದಾಹರಣೆ ನೋಡಿ. ದ ಬುಕ್ ಇಸ್ ಕೆಪ್ಟ್ ಆನ್ ದ ಟೇಬಲ್. ಬುಕ್ ಅನ್ನೋಂಥದ್ದು ನೌನ್, ಟೇಬಲ್ ಅನ್ನೋಂಥದ್ದು ಕೂಡ ನೌನ್. ಈಗ ಇದು ಒಂದೇ ಸೆಂಟೆನ್ಸ್. ಈ ಸೆಂಟೆನ್ಸ್ ಅಲ್ಲಿ ಪ್ರಿಪೊಸಿಷನ್ ಸಂಬಂಧವನ್ನು ಕಲ್ಪಿಸುತ್ತೆ. ಯಾವುದ್ರ ಮಧ್ಯ? ಬುಕ್ ಮತ್ತೆ ಟೇಬಲ್ ಮಧ್ಯ. ಯಾವ ರೀತಿ ಸಂಬಂಧವನ್ನು ಕಲ್ಪಿಸುತ್ತೆ? ಬುಕ್ ಟೇಬಲ್ ಮೇಲೆ ಇದೆಯಾ, ಟೇಬಲ್ ಒಳಗಿದೆಯಾ, ಟೇಬಲ್ ಕೆಳಗಡೆ ಇದೆಯಾ, ಟೇಬಲ್ನ ಸೈಡ್ಗೆ ಇದೆಯಾ ಅನ್ನೋಂಥದ್ದನ್ನ ತಿಳಿಸುತ್ತೆ. ಅರ್ಥ ಆಯ್ತಲ್ವಾ? ಆ ಪದ ಯಾವುದು? ಆನ್ ಅನ್ನೋಂಥದ್ದು. ಆನ್ ಹೇಳಿದ್ರೇನು? ಪುಸ್ತಕ ಟೇಬಲ್ನ ಮೇಲಿದೆ. ದ ಬುಕ್ ಇಸ್ ಕೆಪ್ಟ್ ಆನ್ ದ ಟೇಬಲ್ ಹೇಳಿದ್ರೆ ಇಲ್ಲಿ ಆನ್ನ ಕೆಲಸ ಪುಸ್ತಕ ಟೇಬಲ್ನ ಮೇಲೆ ಇದೆ ಅಂತ ತಿಳಿಸುವಂಥದ್ದು. ಆದ ಕಾರಣದಿಂದ ಅದು ಪ್ರಿಪೊಸಿಷನ್. ನಂತರ ದ ಬುಕ್ ಬಿಲಾಂಗ್ಸ್ ಟು ಅಮರ್. ಪುಸ್ತಕ ಯಾರಿಗೆ ಸಂಬಂಧಪಟ್ಟಿದೆ? ಅಮರ್ ಅವರಿಗೆ ಸಂಬಂಧಪಟ್ಟಿದೆ. ಇಲ್ಲಿ ಪ್ರಿಪೊಸಿಷನ್ ಯಾವುದಾಗುತ್ತೆ? ಆಗ ಟು ಅನ್ನೋಂಥದ್ದು ಪ್ರಿಪೊಸಿಷನ್ ಆಗುತ್ತೆ. ಆ ಪುಸ್ತಕ ಅಮರ್ ಅವ್ರಿಗೆ ಸಂಬಂಧಪಟ್ಟಿದೆ ಅಂತ ಹೇಳೋ ಕಾರಣದಿಂದ. ದ ಬರ್ಡ್ ಸ್ಯಾಟ್ ಅಟಾಪ್ ದ ಮ್ಯಾಂಗೋ ಟ್ರೀ. ಪಕ್ಷಿ ಎಲ್ಲಿ ಕೂತಿದೆ? ಮಾವಿನ ಮರದ ಮೇಲೆ ಕೂತಿದೆ. ಇಲ್ಲಿ ಅಟಾಪ್ ಅನ್ನೋಂಥದ್ದು ಪ್ರಿಪೊಸಿಷನ್. ದ ಬಾಕ್ಸ್ ಇಸ್ ಪ್ಲೇಸ್ ಬಿಸೈಡ್ ದ ಚೇರ್. ಇಲ್ಲೂ ಕೂಡ ಯಾವುದು ನೌನ್, ಯಾವುದು ಪ್ರೊನೌನ್? ಬಾಕ್ಸ್ ಅನ್ನೋಂಥದ್ದೇನು? ನೌನ್. ಚೇರ್ ಅನ್ನೋಂಥದ್ದು ಕೂಡ ನೌನ್. ಈಗ ಬಾಕ್ಸ್ ಮತ್ತೆ ಚೇರ್ ಮಧ್ಯೆ ಸಂಬಂಧವನ್ನ ಕಲ್ಪಿಸುವಂಥದ್ದು ಯಾವುದದು? ಯಾವ ಪದವನ್ನ ಬಳಸಿದ್ರೆ ಬಾಕ್ಸಿನ ಅಥವಾ ಚೇರ್ನ ಪ್ಲೇಸಸ್ ಚೇಂಜಸ್ ಆಗ್ತಾ ಹೋಗುತ್ತೆ? ಡಿಸೈಡ್ ಅನ್ನೋಂಥದ್ದು ಹೇಳಿದ್ರೆ ನೀವಿಲ್ಲಿ ಬಾಕ್ಸನ್ನ ಚೇರ್ನ ಮೇಲೆ ಇಟ್ಟಿರ್ಬೋದು, ಕೆಳಗಡೆ ಇಟ್ಟಿರ್ಬೋದು, ಸೈಡಲ್ಲಿ ಇಟ್ಟಿರ್ಬೋದು. ಯಾವ ಪದ ಅದರ ಸ್ಥಳವನ್ನು ಸೂಚಿಸುತ್ತೆ, ಆ ಸಂಬಂಧವನ್ನು ಸೂಚಿಸುತ್ತೆ? ಬಿಸೈಡ್ ಅನ್ನೋಂಥದ್ದು ಆ ಸಂಬಂಧವನ್ನು ಸೂಚಿಸುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ಹಿ ವಿಲ್ ಅರೈವ್ ಫ್ರಮ್ ಧಾರವಾಡ. ಇಲ್ಲಿ ಹಿ ಅನ್ನೋಂಥದ್ದೇನು? ನೌನ್ ಆರ್ ಪ್ರೊನೌನ್? ಹಿ ಅನ್ನೋಂಥದ್ದು ಪ್ರೊನೌನ್. ನಂತರ ಬೇರೆ ಯಾವುದಿದೆ? ಇಲ್ಲಿ ಇನ್ನೊಂದು ನೌನ್ ಅಥವಾ ಪ್ರೊನೌನ್ ಇರಬೇಕು. ಯಾವುದದು? ಧಾರವಾಡ. ಧಾರವಾಡ ಅನ್ನೋಂಥದ್ದೇನು? ಪ್ರಾಪರ್ ನೌನ್. ಪ್ರಾಪರ್ ನೌನ್ ಆಗಿರೋದ್ರಿಂದ ಅಲ್ಲಿ ಕ್ಯಾಪಿಟಲ್ ಲೆಟರ್ ಬರ್ತಾ ಇದೆ. ಹಿ ವಿಲ್ ಅರೈವ್ ಫ್ರಮ್ ಧಾರವಾಡ. ಅವನು ಧಾರವಾಡದಿಂದ ಬರ್ತಾನೆ. ಈಗ ಅವ್ನು ಧಾರವಾಡದಿಂದ ಬರ್ತಾನ, ಹೋಗ್ತಾನ? ಯಾವ ಪದ ಅದನ್ನು ಸೂಚಿಸುವಂಥದ್ದು? ಫ್ರಮ್ ಅನ್ನುವಂಥದ್ದು ಅದನ್ನು ಸೂಚಿಸುತ್ತೆ. ಆದ ಕಾರಣದಿಂದ ಫ್ರಮ್ ಅನ್ನುವಂಥದ್ದು ಇಲ್ಲಿ ಪ್ರಿಪೊಸಿಷನ್. ನೆಕ್ಸ್ಟ್ ಬರುವಂಥದ್ದು ಕಂಜಂಕ್ಷನ್. ಅ ಕಂಜಂಕ್ಷನ್ ಜಾಯಿನ್ಸ್ ವರ್ಡ್, ಫ್ರೇಸ್ ಆರ್ ಕ್ಲಾಸ್. ಇದರ ಕೆಲಸ ಏನು? ಇದಿಷ್ಟನ್ನ ಜಾಯಿನ್ ಮಾಡುವಂಥದ್ದು. ಅ ಕಂಜಂಕ್ಷನ್ ಜಾಯಿನ್ಸ್ ವರ್ಡ್, ಫ್ರೇಸ್ ಆರ್ ಕ್ಲಾಸ್ ಆ್ಯಂಡ್ ಇಂಡಿಕೇಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎಲಿಮೆಂಟ್ಸ್ ಜಾಯಿಂಟ್. ಆ ಸೆಂಟೆನ್ಸ್ಗಳನ್ನ ಜಾಯಿನ್ ಮಾಡಿದಾಗ ಅಲ್ಲಿ ಯಾವ ರೀತಿಯಾದಂಥ ಸಂಬಂಧವನ್ನದು ಉಂಟು ಮಾಡುತ್ತೆ ಅನ್ನೋಂಥದ್ದನ್ನ ಸೂಚಿಸುವಂಥ ಪದ ಕಂಜಂಕ್ಷನ್. ಉದಾಹರಣೆಗೆ ಆ್ಯಂಡ್, ಹವೆವರ್, ಸ್ಟಿಲ್, ಬಟ್ ಅನ್ನೋಂಥದ್ದೆಲ್ಲ ಏನಾಗುತ್ತೆ? ಕಂಜಂಕ್ಷನ್ ಆಗುತ್ತೆ. ಪ್ರಿಪೊಸಿಷನ್ಗೂ ಕಂಜಂಕ್ಷನ್ಗೂ ಏನು ಡಿಫ್ರೆನ್ಸ್ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಮರ್ತೋಗಿದ್ರೆ ನೋಡ್ಕೊಂಡು ಬನ್ನಿ. ಅದಕ್ಕೆ ಹೇಳೋದು, ಮರ್ತು ಹೋಗಿದ್ರೆ ಕಾರಣ ಏನು? ನೀವು ಅದನ್ನ ಮತ್ತೆ ರಿವೈಸ್ ಮಾಡಿರಲ್ಲ ಅಥವಾ ನೀವು ನೋಟ್ಸನ್ನ ಮಾಡಿರಲ್ಲ. ಅದನ್ನು ಪ್ರತಿಯೊಂದು ವಿಡಿಯೋದಲ್ಲೂ ಯಾವುದೇ ವಿಡಿಯೋ ನೋಡಿ, ಯಾರದೇ ಯೂಟ್ಯೂಬ್ ಚಾನಲ್ ನೋಡಿ, ಯಾರದೇ ಕ್ಲಾಸ್ನ ಕೇಳಿ ನೀವು ಅದನ್ನ ಮೊಟ್ಟ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅಥವಾ ತುಂಬ ಸಮಯ ಆದಮೇಲೆ ನೋಡ್ತೀರಾ ಅಂತ ಹೇಳಿದ್ರೆ ನೀವು ಅಲ್ಲಿ ಒಂದು ನೋಟ್ನ ಮಾಡಿಟ್ಕೊಳ್ಳೇಬೇಕು. ಇಲ್ಲ ಅಂತ ಹೇಳಿರೋದು ಮರ್ತು ಹೋಗುತ್ತೆ. ಈಗ ಪ್ರಿಪೊಸಿಷನ್ ಅನ್ನುವಂಥದ್ದು ನೌನ್ ಅಥವಾ ಪ್ರೊನೌನ್ ಮಧ್ಯೆ ಸಂಬಂಧವನ್ನು ಕಲ್ಪಿಸುತ್ತೆ. ಕಂಜಂಕ್ಷನ್ ಅನ್ನುವಂಥದ್ದು ಸಾಮಾನ್ಯವಾಗಿ ಸೆಂಟೆನ್ಸ್ಗಳ ಮಧ್ಯೆ ಸಂಬಂಧವನ್ನು ಕಲ್ಪಿಸುತ್ತೆ.
ಉದಾಹರಣೆ ನೋಡೋಣ, ಆಗ ಗೊತ್ತಾಗುತ್ತೆ. ದ ಗರ್ಲ್ ಇಸ್ ಬ್ಯೂಟಿಫುಲ್ ಆಸ್ ವೆಲ್ ಆಸ್ ಟ್ಯಾಲೆಂಟೆಡ್. ಹುಡುಗಿ ತುಂಬ ಸುಂದರವಾಗಿದ್ದಾಳೆ. ಆಸ್ ವೆಲ್ ಆಸ್ ಟ್ಯಾಲೆಂಟೆಡ್, ಬುದ್ಧಿವಂತ ಕೂಡ ಹೌದು. ಇಲ್ಲಿ ನೋಡಿ, ಇದನ್ನ 2 ವಾಕ್ಯಗಳಲ್ಲಿ ಬರಿಬೋದಿತ್ತು. ಏನಂತ ಹೇಳಿ, ದ ಗರ್ಲ್ ಇಸ್ ಬ್ಯೂಟಿಫುಲ್, ಹುಡುಗಿ ಸುಂದರವಾಗಿದ್ದಾಳೆ, ಇದೊಂದು ವಾಕ್ಯ ಆಗ್ತಿತ್ತು ಇಲ್ಲಿ ತನಕ ಬರೆದಿದ್ರೆ. ಜೊತೆಗೆ ಅವಳು ಟ್ಯಾಲೆಂಟೆಡ್, ಅದು ಇನ್ನೊಂದು ವಾಕ್ಯ ಆಗ್ತಿತ್ತು. ಅದೆರಡನ್ನೂ ಜೋಡಣೆ ಮಾಡುವಂತಹ ಪದ ಯಾವುದು ಇಲ್ಲಿ? ಇದಿಷ್ಟು, ಆಸ್ ವೆಲ್ ಆಸ್. ಈ ಪದಗಳ ಗುಂಪು ಆ 2 ವಾಕ್ಯಗಳನ್ನ ಜಾಯಿನ್ ಮಾಡ್ತಾ ಇದೆ, ಅಥವಾ ಉಳಿದಂಥ ಪದಗಳ ಗುಂಪುಗಳನ್ನ ಜಾಯಿನ್ ಮಾಡ್ತಾ ಇದೆ. ಅದರಿಂದ ಆಸ್ ವೆಲ್ ಆಸ್ ಅನ್ನೋಂಥದ್ದು ಕಂಜಂಕ್ಷನ್. ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಕಂಜಂಕ್ಷನ್ ಮತ್ತು ಪ್ರಿಪೋಸಿಷನ್ ಮಧ್ಯೆ ಇರುವಂಥ ಡಿಫ್ರೆನ್ಸ್. ನಂತರ ಬರುವಂಥ ವಾಕ್ಯ, ಐ ಸಾ ಹಿಮ್ ವೈಲ್ ಐ ವಾಸ್ ಡ್ರೈವಿಂಗ್ ಮೈ ಕಾರ್. ಐ ಸಾ ಹಿಮ್, ನಾನು ಅವನ್ನ ನೋಡಿದೆ, ಅದು ಒಂದು ವಾಕ್ಯ ಆಗ್ತಿತ್ತು. ಐ ವಾಸ್ ಡ್ರೈವಿಂಗ್ ಮೈ ಕಾರ್, ನಾನು ಕಾರ್ನ ಡ್ರೈವ್ ಮಾಡ್ತಾ ಇದ್ದೆ, ಆಗ ಅವನ್ನ ನೋಡಿದೆ. ನೋಡಿ, 2 ವಾಕ್ಯಗಳಿದೆ. ಆ 2 ವಾಕ್ಯಗಳನ್ನ ಜಾಯಿನ್ ಮಾಡಿದ್ದಾರೆ. ಯಾವ ಪದ ಅದನ್ನ ಜಾಯಿನ್ ಮಾಡಿರುವಂಥದ್ದು? ವೈಲ್ ಅನ್ನೋಂಥದ್ದು. ರಾಮ್ ಲೈಕ್ಸ್ ಟೀ, ರಾಮ್ ಟೀನ ಇಷ್ಟಪಡ್ತಾನೆ. ಸುಮಾ ಲೈಕ್ಸ್ ಕಾಫಿ, ಸುಮಾ ಕಾಫಿನ ಇಷ್ಟಪಡ್ತಾಳೆ. ಈ 2 ವಾಕ್ಯಗಳನ್ನ ಜಾಯಿನ್ ಮಾಡಿರುವಂಥ ಪದ ಯಾವುದು? ಅದು ಕಂಜಂಕ್ಷನ್, ಬಟ್ ಅನ್ನೋಂಥದ್ದು. ಶಿ ಈಸ್ ಕೈಂಡ್ ಸೊ ಶಿ ಹೆಲ್ಪ್ ಪೀಪಲ್. ಇಲ್ಲಿ ಯಾವುದು ಕಂಜಂಕ್ಷನ್ ಆಗುತ್ತೆ? ಶಿ ಈಸ್ ಕೈಂಡ್ ಅನ್ನೋಂಥದ್ದು ಒಂದು ವಾಕ್ಯ ಆಗ್ತಿತ್ತು, ಶಿ ಹೆಲ್ಪ್ಸ್ ಪೀಪಲ್ ಅನ್ನೋಂಥದ್ದು ಇನ್ನೊಂದು ವಾಕ್ಯ ಆಗ್ತಾ ಇತ್ತು. ಎರಡನ್ನು ಕೂಡ ಜೋಡಿಸುವಂಥದ್ದು ಸೊ ಅನ್ನೋಂಥ ಪದ. ಐ ವಿಲ್ ವೇಟ್ ಅಂಟಿಲ್ ಯು ಅರೈವ್, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಅಂಟಿಲ್ ಯು ಅರೈವ್, ನೀನು ಬರೋ ತನಕ. ನೀನು ಬರೋ ತನಕ ಅನ್ನೋಂಥದ್ದು ಒಂದು ಭಾಗ, ನಾನು ವೆಯ್ಟ್ ಮಾಡ್ತೀನಿ ಅನ್ನೋಂಥದ್ದು ಇನ್ನೊಂದು ಭಾಗ. ಅದೆರಡನ್ನೂ ಜೋಡಿಸುವಂಥದ್ದು ಪದ ಅಂಟಿಲ್ ಅನ್ನೋಂಥದ್ದು. ನೋಡಿ, ಇದೆಲ್ಲದ್ರದ್ದು ಕೂಡ ನೀವು ಒಂದು ಲೀಸ್ಟ್ ಮಾಡ್ಕೊಳ್ಬೇಕು. ಪ್ರಿಪೋಸಿಷನ್ ಹೇಳಿದ್ರೇನು, ಕಂಜಂಕ್ಷನ್ ಹೇಳಿದ್ರೇನು, ಒಂದು ಪೇಜಲ್ಲಿ ಬರೀರಿ ಪೂರ್ತಿ, ಅಷ್ಟು ಸಾಕು. ಪ್ರಿಪೋಸಿಷನ್ ಹೇಳಿದ್ರೇನು ನಿಮ್ಮದೇ ಭಾಷೆಯಲ್ಲಿ ಬರೀರಿ. ಅದಕ್ಕೆ ಉದಾಹರಣೆ ಯಾವುದು, ಯಾವ ಪದ ಪ್ರಿಪೋಸಿಷನ್ನ ಸೂಚಿಸುತ್ತೆ, ಯಾವ ಪದ ಕಂಜಂಕ್ಷನ್ನ ಸೂಚಿಸುತ್ತೆ, ನೀವು ಆ ಚಾರ್ಟ್ನ ಇಟ್ಕೊಂಡ್ರೆ ನೀವು ಇಡೀ ಕಂಪ್ಲೀಟ್ ವಿಡಿಯೋನ ನೋಡೋ ಬದಲಿಗೆ ಮತ್ತೆ ಪುನಃ ನೀವು ಆ ಚಾರ್ಟನ್ನು ನೋಡಿದ್ರೆ ಸಾಕಾಗುತ್ತೆ. ಒಂದ್ಸಲ ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗಿರುತ್ತೆ. ನಂತರ ನೀವು ಪುನಃ ವಿಡಿಯೋನ ನೋಡೋ ಬದಲಿಗೆ ಚಾರ್ಟನ್ನ ನೋಡಿ, ಯಾವುದೇ ಸಬ್ಜೆಕ್ಟ್ ಆಗಿಲ್ಲ, ಅದು ನಿಮ್ಮ ಸಮಯವನ್ನು ಸೇವ್ ಮಾಡುತ್ತೆ. ಈಗ ಬರೋಂಥದ್ದು ಇಂಟರ್ಜೆಕ್ಷನ್. ಏನಿದು? ಅನ್ ಇಂಟರ್ಜೆಕ್ಷನ್ ಇಸ್ ಅ ವರ್ಡ್ ಯೂಸ್ ಟು ಎಕ್ಸ್ಪ್ರೆಸ್ ಇಮೋಷನ್. ಭಾವನೆಗಳನ್ನ ಸೂಚಿಸೋದಕ್ಕೆ, ಬಿಂಬಿಸೋದಕ್ಕೆ ಬಳಸುವಂಥದ್ದೇ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಇಸ್ ಅ ವರ್ಡ್ ಯೂಸ್ ಟು ಎಕ್ಸ್ಪ್ರೆಸ್ ಇಮೋಷನ್. ಇಟ್ ಈಸ್ ಆಫನ್ ಫಾಲೋಡ್ ಬೈ ಎಕ್ಸ್ಕ್ಲಮೇಷನ್ ಪಾಯಿಂಟ್. ಎಕ್ಸ್ಕ್ಲಮೇಷನ್ ಪಾಯಿಂಟ್ ಹೇಳಿದ್ರೇನು? ಆಶ್ಚರ್ಯಕರ ಚಿಹ್ನೆ. ಸಾಮಾನ್ಯವಾಗಿ ಇಂಟರ್ಜೆಕ್ಷನ್ ಅನ್ನೋಂಥದ್ದು ಎಕ್ಸ್ಕ್ಲಮೇಟರಿ ಸೈನ್ ಜೊತೆಗೆ ಬರುತ್ತೆ. ಇದು ಆಶ್ಚರ್ಯವನ್ನು ಅಥವಾ ಭಾವನೆಯನ್ನು ಸೂಚಿಸೋದಕ್ಕೆ ಬಳಸುವಂಥದ್ದು. ಆಶ್ಚರ್ಯ ಮಾತ್ರ ಆಗಬೇಕು ಅಂತ ಇಲ್ಲ, ಅಲ್ಲಿ ಭಯ ಆಗಿರ್ಬೋದು, ಸರ್ಪ್ರೈಸ್ ಆಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಇಲ್ಲಿ ನೋಡಿ, ಇದಿಷ್ಟು ಪದಗಳಿದೆ ಅಲ್ವಾ, ಓ, ಗೋಶ್, ಗ್ರೇಟ್, ಓ ಅಂಥದ್ದೆಲ್ಲ ನಮ್ಮ ಎಮೋಷನ್ನ ತೋರಿಸುತ್ತೆ. ಉದಾಹರಣೆಗಳು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ ಎಲ್ಲೆಲ್ಲ ಆಶ್ಚರ್ಯಕರ ಚಿಹ್ನೆ ಇದೆ, ಅದೆಲ್ಲ ಭಾವನೆಗಳನ್ನ ಸೂಚಿಸುತ್ತೆ ಅನ್ನುವಂಥದ್ದು. ಭಾವನೆಯನ್ನು ಸೂಚಿಸೋ ಕಾರಣ ಅದನ್ನ ಇಂಟರ್ಜೆಕ್ಷನ್ ಅಂತೇಳಿ ಕರಿತೀವಿ. ಇಲ್ಲೆಲ್ಲ ಇದೆಯಲ್ವಾ, ಓ, ವಿ ಲಾಸ್ಟ್ ಹಿಮ್, ಅವನ್ನ ನಾವು ಕಳ್ಕೊಂಡ್ವಿ. ನಂತರ ಐ ಗಾಟ್ ಹರ್ ನಂಬರ್, ಎಸ್, ನಂಗೆ ಅವಳ ನಂಬರ್ ಸಿಕ್ತು, ಅದು ಖುಷಿನ ತೋರಿಸುತ್ತೆ. ಗೆಟ್ ಔಟ್ ಆಫ್ ದ ಕಾರ್, ಕಾರಿಂದ ಕೆಳಗಡೆ ಇಳಿಯೋ ಅಂತ ಹೇಳ್ತೀವಲ್ವ, ಆಗ ಅನ್ಕೊಡೋಂಥ ವಾರ್ನಿಂಗ್ ಆಗಿರ್ಬೋದು. ಅಥವಾ ಪ್ರೀತಿಯಿಂದ ಹೇಳಿದ್ರೆ ಅದು ಕೂಡ ಆಗುತ್ತೆ, ಕಾರಿಂದ ಇಳಿಯೋ. ಅದರಿಂದ ಅನ್ನೋಂಥದ್ದು ಇಲ್ಲಿ ಇಂಟರ್ಜೆಕ್ಷನ್. ನಂತರ ಪೇನ್ಫುಲ್, ನಮಗೆ ತುಂಬ ನೋವಾದಾಗ ನಾವು ಯಾವ ಪದವನ್ನು ಬಳಸ್ತೀವಿ. ನಂತರ ಯಾರಾದರೂ ಬಿಟ್ಟು ಹೋದರೆ, ತೀರ್ಕೊಂಡ್ರೆ, ಅಂಥ ಸಂದರ್ಭದಲ್ಲಿ ಬಳಸುವಂಥ ಪದ ಇದು. ಇದೇ ಕಾರಣಕ್ಕೆ ಹೇಳಿದ್ ನೋಡಿ, ನಿಮಗೆ ನೀವು ಎಲಿಮಿನೇಷನ್ ಮಾಡೋ ಮುಖಾಂತರ ಸಾಮಾನ್ಯವಾಗಿ ನೌನ್ ಅಥವಾ ಪ್ರೊನೌನ್ ಇಲ್ಲ ಹೇಳಿ ನಿಮ್ಗೆ ಯಾವುದೊಂದು ಗೊತ್ತಿಲ್ದಿರೋ ಪದವನ್ನು ಯಾವ ರೀತಿ ಹುಡುಕ್ಬೋದು ಅನ್ನೋಂಥದ್ದು. ಇಂಟ್ರಜೆಕ್ಷನ್ ಅಂತ ಹೇಳಿ ನಿಮಗೆ ನೋಡಿದ ಕೂಡಲೇ ಗೊತ್ತಾಗತ್ತೆ, ಅಥವಾ ವರ್ಬ್ ನಿಮಗೆ ನೋಡಿದ ಕೂಡಲೇ ಗೊತ್ತಾಗತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ಪದಗಳು ಗೊತ್ತಾಗಲ್ಲ, ಯಾವುದು ವರ್ಬ್ ಅದೇ, ಯಾವುದು ಪ್ರೊನೌನ್ ಆಗಿದೆ ಅನ್ನೋಂಥದ್ದು. ಅಂಥ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಈಗ ಈ ಸ್ಲೈಡ್ನಲ್ಲಿ ಕಂಪ್ಲೀಟ್ ಇಲ್ಲಿ ತನಕ ಏನು ಮಾಡಿದ್ದೀನಿ ಅದರ ಸಮ್ಮರಿ ಇದೆ. ನಿಮಗೆ ಮೊದಲೇ ಹೇಳಿದ್ದೀನಿ, ನೀವು ಇದನ್ನು ಸೈಂಟಿಫಿಕ್ ಆಗಿ ಓದಬೇಕು, ಸೈಂಟಿಫಿಕ್ ಆಗಿ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ. ಯಾವ ರೀತಿ ಅದನ್ನ ನೀವು ಸೈಂಟಿಫಿಕ್ ಆಗಿ ಓದೋದು, ಸೈಂಟಿಫಿಕ್ ಆಗಿ ನೆನಪಲ್ಲಿ ಇಟ್ಕೊಳ್ಳೋದು? ಇಲ್ಲಿ ನೋಡಿ, ನೌನಿಂದ ವರ್ಬ್ ತನಕ ಹೇಳಿದ್ರೆ ನೌನ್, ಪ್ರೊನೌನ್ ಮತ್ತು ವರ್ಬ್ನ ಒಂದು ಗ್ರೂಪಾಗಿ ಡಿವೈಡ್ ಮಾಡ್ಕೊಳ್ಳಿ. ನಂತರ ಅಡ್ಜೆಕ್ಟಿವ್ ಮತ್ತು ಅಡ್ವರ್ಬ್ನ ಇನ್ನೊಂದು ಗ್ರೂಪಾಗಿ ಡಿವೈಡ್ ಮಾಡ್ಕೊಳ್ಳಿ. ಪ್ರಿಪೋಸಿಷನ್, ಕಂಜಂಕ್ಷನ್ ಮೂರನೇ ಗ್ರೂಪ್, ಇಂಟರ್ಜೆಕ್ಷನ್ ಕೊನೆಯ ಗ್ರೂಪ್. ಇಲ್ಲಿ ಇಂಟರ್ಜೆಕ್ಷನ್ ಹೇಳಿದ್ರೇನು ಅದು ನಿಮಗೆ ಸುಲಭವಾಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುತ್ತೆ, ನಿಮ್ಗೆ ಗೊತ್ತಿದೆ ಅದು.
ಆಶ್ಚರ್ಯಕರ ಚಿಹ್ನೆ ಇದ್ರೆ ಅಥವಾ ಭಾವನೆಗಳನ್ನ ಸೂಚಿಸುವಂಥ ಪದ ಅದು ಇಂಟರ್ಜೆಕ್ಷನ್ ಅನ್ನೋಂಥದ್ದು. ಇನ್ನೇನು ಗೊತ್ತಿಲ್ಲ ನಿಮಗೆ? ಏನು ಗೊತ್ತಾಗಬೇಕಿಲ್ಲಿ? ಮೊದಲನೇದು ನೌನ್. ನೌನ್ ಯಾವುದನ್ನ ರೆಪ್ರೆಸೆಂಟ್ ಮಾಡುತ್ತೆ? ಥಿಂಗ್, ಪರ್ಸನ್ ಅಥವಾ ಪ್ಲೇಸ್ ಜೊತೆಗೆ ಐಡಿಯಾ ಕೂಡ ಬರುತ್ತೆ. ಉದಾಹರಣೆಗಳು ಇಲ್ಲಿದೆ. ಪ್ರೊನೌನ್ ಹೇಳಿದ್ರೇನು? ಪ್ರೊನೌನ್ ಕೆಲಸ ಒಂದೇ ಒಂದು, ನೌನ್ ಅನ್ನೋದು ರಿಪ್ಲೇಸ್ ಮಾಡುತ್ತೆ. ಉದಾಹರಣೆ ಐ, ಯು, ಶಿ, ಈ ಅನ್ನೋಂಥದ್ದೆಲ್ಲ. ವರ್ಬ್ ಹೇಳಿದ್ರೇನು? ಕ್ರಿಯೆಯನ್ನು ಸೂಚಿಸುತ್ತೆ. ಇದು ಮೂರು ಕೂಡ ನಿಮಗೆ ನೆನಪಲ್ಲಿ ಇಡುವಂಥದ್ದು ಏನೂ ಕಷ್ಟ ಅಲ್ಲ. ಈಗ ಅಡ್ಜೆಕ್ಟಿವ್ ಮತ್ತೆ ಅಡ್ವರ್ಬ್ ಬರುತ್ತೆ. ಅಡ್ಜೆಕ್ಟಿವ್ ಮತ್ತೆ ಅಡ್ವರ್ಬ್ ಏನು ಮಾಡುತ್ತೆ? ಇಲ್ಲಿ ನೋಡಿ, ನೌನ್ ಮತ್ತೆ ಪ್ರೊನೌನ್ನ ಡಿಸ್ಕ್ರೈಬ್ ಮಾಡುತ್ತೆ. ಹೇಳಿದ್ರೆ ಈ ಟೇಬಲ್ನಲ್ಲಿರುವಂತಹ ಮೊದಲ 2 ಪದಗಳನ್ನ ಡಿಸ್ಕ್ರೈಬ್ ಮಾಡುತ್ತೆ, ನೌನ್ ಮತ್ತೆ ಪ್ರೊನೌನ್ನ. ಅಡ್ವರ್ಬ್ ಅನ್ನೋಂಥದ್ದು ಏನು ಮಾಡುತ್ತೆ? ಅಡ್ವರ್ಬ್ ಅನ್ನೋಂಥದ್ದು ಮತ್ತೆ ಉಳಿದಿರುವಂತಹ ಪದವನ್ನ ಡಿಸ್ಕ್ರೈಬ್ ಮಾಡುತ್ತೆ. ಮತ್ತೆ ಉಳಿದಿರೋದು ಯಾವುದು? ವರ್ಬ್. ಜೊತೆಗೆ ಅದು ಅಡ್ವರ್ಬ್ ಮತ್ತೆ ಅಡ್ಜೆಕ್ಟಿವ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ ಅಥವಾ ಮಾಡಿಫೈ ಮಾಡುತ್ತೆ. ಇದು ತುಂಬಾ ಮುಖ್ಯವಾಗಿರುವಂಥದ್ದು. ಎಲ್ಲರೂ ಕೂಡ ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಇಲ್ಲಿ ಕನ್ಫ್ಯೂಸ್ ಆಗೋದಕ್ಕೆ ಏನೂ ಇಲ್ಲ. ಅಡ್ಜೆಕ್ಟಿವ್ ನಿಮ್ಗೆ ಕರೆಕ್ಟಾಗಿ ನೆನಪಲ್ಲಿ ಇದ್ರೆ ನಂತರ ಅಡ್ವರ್ಬ್ ನೆನಪಲ್ಲಿ ಉಳಿಯುತ್ತೆ. ಯಾಕೆ? ಅಡ್ಜೆಕ್ಟಿವ್ ಹೇಳಿದ್ರೇನು? ಅಡ್ಜೆಕ್ಟಿವ್ ಹೇಳಿದ್ರೆ ಇಲ್ಲಿದೆ ಅಲ್ವಾ, ನೌನ್ ಮತ್ತೆ ಪ್ರೊನೌನ್ ಇದೆರಡನ್ನ ಡಿಸ್ಕ್ರೈಬ್ ಅಥವಾ ಮಾಡಿಫೈ ಮಾಡುತ್ತೆ. ಮತ್ತೆ ಉಳಿದಿರುವಂಥದ್ದು ಯಾವ್ದು ನೀವು ಕಲ್ತಿರೋದ್ರಲ್ಲಿ? ವರ್ಬ್. ವರ್ಬ್ನ ಮಾಡಿಫೈ ಮಾಡೋದಂಥದ್ದು ಆಟೋಮೆಟಿಕ್ ಆಗಿ ಅಡ್ವರ್ಬ್ ಆಗುತ್ತೆ. ಜೊತೆಗೆ ಅದಕ್ಕೆ ಇನ್ನೆರಡು ಕೆಲಸ ಇದೆ. ಯಾವುದು? ಅಡ್ಜೆಕ್ಟಿವ್ ಮತ್ತೆ ಅಡ್ವರ್ಬ್ ಅನ್ನು ಕೂಡ ಅದು ಮಾಡಿಫೈ ಮಾಡುತ್ತೆ. ಉದಾಹರಣೆಗಳು ಯಾವುದು? ಇಲ್ಲ ಇದೆ. ಇಲ್ಲಿ ನೋಡಿ, ಪ್ರಿಪೋಸಿಷನ್ ಮತ್ತೆ ಕಂಜಂಕ್ಷನ್. ಪ್ರಿಪೋಸಿಷನ್ ಏನು ಮಾಡುತ್ತೆ? ಲಿಂಕ್ ನೌನ್ ಆರ್ ಪ್ರೊನೌನ್ ಟು ಅನದರ್ ವರ್ಡ್. ಮತ್ತೆ ಪುನಃ ನೌನ್ ಮತ್ತೆ ಪ್ರೊನೌನ್ ಬಂತು. ಎಲ್ಲೆಲ್ಲ ನೌನ್ ಮತ್ತೆ ಪ್ರೊನೌನ್ ಬರುತ್ತೆ? ಅಡ್ಜೆಕ್ಟಿವ್ ಮತ್ತೆ ಅಡ್ವರ್ಬ್ ಇದು ರಿಲೇಶನ್ಶಿಪ್ನ ನೀವು ಇಲ್ಲಿ ಹೇಳ್ತೀರಲ್ವಾ, ಇಲ್ಲಿ ನೌನ್ ಮತ್ತೆ ಪ್ರೊನೌನ್ ಬರುತ್ತೆ. ನಂತರ ಪ್ರಿಪೋಸಿಷನ್ ಅಲ್ಲಿ ಕೂಡ ನೌನ್ ಮತ್ತೆ ಪ್ರೊನೌನ್ ಬರುತ್ತೆ. ಪ್ರಿಪೋಸಿಷನ್ ಅನ್ನೋಂಥದ್ದು ನೌನ್ ಅಥವಾ ಪ್ರೊನೌನ್ನ ಬೇರೆ ಪದಗಳ ಜೊತೆಗೆ ಲಿಂಕ್ ಮಾಡುತ್ತೆ. ಕಂಜಂಕ್ಷನ್ ಅನ್ನೋಂಥದ್ದು ಏನು ಮಾಡುತ್ತೆ? ಕ್ಲಾಸ್, ಸೆಂಟೆನ್ಸ್ ಅಥವಾ ವರ್ಡ್ಸನ್ನ ಜಾಯಿನ್ ಮಾಡುತ್ತೆ. ಇದಿಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಕೊನೆಯದಾಗಿ ಬರುವಂಥದ್ದು ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಹೇಳಿದ್ರೇನು? ಆಶ್ಚರ್ಯವನ್ನು ಸೂಚಿಸುವಂಥದ್ದು, ಭಾವನೆಗಳನ್ನ ಸೂಚಿಸುವಂಥದ್ದು, ಎಕ್ಸ್ಪ್ರೆಷನ್ನ ಸೂಚಿಸುವಂಥದ್ದು. ಈ ಟೇಬಲ್ನ ನೀವು ಬರೆದಿಟ್ಕೊಳ್ಳಿ ನಿಮ್ಮ ಕೈಯಾರೆ. ಇಲ್ಲಿ ಬರುವಂಥ ಸ್ಲೈಡನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಬೇಡಿ. ನಿಮ್ಮ ಕೈಯಾರೆ ಬರೆದ್ರೆ, ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಬರೆದ್ರೆ ಅದು ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ. ಅದನ್ನು ಮತ್ತೆ ಮತ್ತೆ ನೋಡ್ತಾ ಇರಿ. ಹಾಗೆ ಮಾಡಿದಾಗ ನಿಮ್ಗೆ ಅದು ಮರ್ತು ಹೋಗುವಂಥ ಸಾಧ್ಯತೆ ತುಂಬ ಕಮ್ಮಿ. ಇನ್ ಕೇಸ್ ಮರ್ತು ಹೋಯ್ತು ಅಂತ ಹೇಳಿದ್ರೆ ವಿಡಿಯೋಗಳು ಇದ್ದೇ ಇದೆ. ಆದರೆ ಅದು ಕೊನೆಯ ಕರೆಯಾಗಿರಬೇಕು ನಿಮಗೆ. ಮತ್ತೆ ಮತ್ತೆ ವಿಡಿಯೋನ ನೋಡೋದು, ಮತ್ತೆ ಮತ್ತೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಕ್ಕೆ ಹೋಗಬಾರ್ದು. ನಿಮಗೆ ಎಲ್ಲಿ ಸಮಯನ ಉಳಿಸ್ಲಿಕ್ಕಾಗುತ್ತೋ ಅಲ್ಲೆಲ್ಲ ಸಮಯವನ್ನ ಉಳಿಸ್ಬೇಕು. ಇದಿಷ್ಟು ಪಾರ್ಟ್ ಆಫ್ ಸ್ಪೀಚ್ಗಳ ಕಂಪ್ಲೀಟ್ ಡೀಟೇಲ್ಸ್. ನಿಮಗೆ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ಕೊಡ್ತೀವಿ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಓದ್ತಾ ಇರಿ. ಜೈ ಹಿಂದ್.